ಎಲ್ರಿಗೂ ನಮಸ್ಕಾರ. To whatever best extent possible, I'll try to make this an interactive session and not a lecture because ಎಲ್ಲರಿಗೂ ಬೋರ್ ಹಿಡಿಯುತ್ತೆ ಕೂತ್ಕೊಂಡು ಪಾಠ ಕೇಳಿಸ್ಕೊಳ್ಳೋಕ್ಕೆ. So the main topic that I have come to address today is with regard to parenting young adults. Adolescents and young adults ಅಂದರೆ ಟೀನೇಜರ್ಸ್ ಅಂದರೆ 13 ವರ್ಷದಿಂದ 18 ವರ್ಷದ ತನಕ ಅಂತಂತೀವಿ. ಯಂಗ್ ಅಡಲ್ಟ್ಸ್ ಅಂದರೆ 18 ವರ್ಷದಿಂದ 25 ವರ್ಷದ ತನಕ. ಓಕೆ, ಸೊ ಇಂಥ ಮಕ್ಕಳಿಗೆ ಈ ವಯಸ್ಸಿನಲ್ಲಿ ಪೇರೆಂಟಿಂಗ್ ಅವಶ್ಯಕತೆ ಇದೆಯಾ? ಡು ವಿ ಇವನ್ ರಿಕ್ವೈರ್ ಅ ಪೇರೆಂಟ್ ನೆಕ್ಸ್ಟ್ ಟು ದ ಚೈಲ್ಡ್, ಆರ್ ಕ್ಯಾನ್ ದೆ ಮ್ಯಾನೇಜ್ ಆನ್ ದೇರ್ ಓನ್, ಆರ್ ಕ್ಯಾನ್ ವಿ ಫೈಂಡ್ ಅ ಮಿಡ್ ಪಾತ್ ಬಿಟ್ವೀನ್ ದ ಟೂ? ಸೊ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ನಾವಿವತ್ತು ಒಟ್ಟಿಗೆ ಸೇರಿದ್ದೀವಿ. ಸೊ ಬಿಫೋರ್ ವಿ ಸ್ಟಾರ್ಟ್, ನಿಮಗೇನು ಅನಿಸುತ್ತೆ? ಪೇರೆಂಟಿಂಗ್ ಬೇಕಾ ಈ ವಯಸ್ಸಿನಲ್ಲಿ? ಪೇರೆಂಟ್ಸ್ ಅವಶ್ಯಕತೆ ಇದೆಯಾ? ಬುದ್ಧಿವಾದ ಹೇಳೋಕ್ಕಾಗಲಿ, ಮುಂದೆ ಏನು ಮಾಡಬೇಕು ಅಂತ ಹೇಳೋಕ್ಕಾಗಲಿ, ಯಾವ ಫ್ರೆಂಡ್ಸ್ ಜೊತೆ ಸುತ್ತಕ್ಕೆ ಹೋಗಬೇಕು, ಎಷ್ಟೊತ್ತಿಗೆ ಮನೆ ಬರಬೇಕು, ಬೇಕಾ? ಅವಶ್ಯಕತೆ ಇದೆಯಾ? ಎಸ್, ಪೇರೆಂಟ್ಸ್ ಪ್ರಕಾರ ಎಸ್, ಸ್ಟೂಡೆಂಟ್ಸ್ ಪ್ರಕಾರ ಯಾಕೆ? ತುಂಬ ಕಂಟ್ರೋಲ್ ಮಾಡ್ತಾರೆ ಅನಿಸುತ್ತಾ? ತುಂಬ ರಿಸ್ಟ್ರಿಕ್ಷನ್ಸ್ ಹಾಕ್ತಾರೆ. ಓಕೆ, ರಿಸ್ಟ್ರಿಕ್ಷನ್ಸ್ ಇಲ್ಲ ಅಂದರೆ ಹೋದಾರಿಗೆ ಹೋಗಿ ಅಂತ ಬಿಟ್ಬಿಟ್ರೆ ಕೇಳಿಸ್ತಿಲ್ಲ. ಓಕೆ, ಸೊ ಇವಾಗ ನಮಗೂ ಮೆಚುರಿಟಿ ಬಂದಿದೆ ಅಲ್ವಾ, ನಮಗೂ ಬುದ್ಧಿ ಇರುತ್ತೆ, ಅದಕ್ಕೆ ಏನು ಅವ್ರ ಅವಶ್ಯಕತೆ ಇರಲ್ಲ. ಅವ್ರ ಅವಶ್ಯಕತೆ ಇದೆ ಅಂದರೆ ಯಾವ ಏರಿಯಾನಲ್ಲಿ ಇರಬಹುದು? ದುಡ್ಡು ಕೊಡೋಕ್ಕೆ ಇದೆ, ಬಟ್ ಅಂದರೆ ಅವ್ರು ಮಾಡೋ ರಿಸ್ಟ್ರಿಕ್ಷನ್ಸು ಅದೆಲ್ಲ ಚಿಕ್ಕ ವಯಸ್ಸಲ್ಲಿ. ಇವಾಗ ನಮಗೆ ಬುದ್ಧಿ ಬಂದಿದೆ ಅಲ್ವಾ, ಸೊ ನಮಗೆ ಗೊತ್ತು ಹೇಗಿರಬೇಕು ಏನು ಅಂತ. ಸೊ ರಿಸ್ಟ್ರಿಕ್ಷನ್ ಹಾಕದೆ ಒಬ್ಬ ಫ್ರೆಂಡಾಗಿ ಮಾತಾಡಿದ್ರೆ ಕೂತ್ಕೊಂಡು ಓಕೆನಾ? ಓಕೆ ಮೇಡಮ್, ಪೇರೆಂಟ್ಸ್ ಬೇಕು ಅಂತ ಹೇಳ್ತಾ ಇದ್ರು ಅವರು, ಯಾಕೆ ಅದರ ಅವಶ್ಯಕತೆ ಇದೆ? ಯಾಕೆ ಅಂದರೆ ಅವರು ಬರೀ ಓದಿನ ಕಡೆ ಕಷ್ಟನೇ ಗಮನ ಕೊಡ್ತಿರ್ತಾರೆ. ಅವ್ರ ಫ್ಯೂಚರ್ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ. ಅದನ್ನು ನಾವು ಸ್ಟೆಪ್ ಹೇಳ್ಕೊಟ್ಟು ಅವ್ರ ತಪ್ಪನ್ನ ತಿದ್ಕೊಂಡು ಹೋಗ್ಬೇಕು. ಆಗ ಅವರಿಗೆ ಅದೊಂದು ಅರಿವಾಗುತ್ತೆ. ನಾವೀಗ ಬಿಟ್ಬಿಟ್ರೆ, ಇವ್ರು ಹೇಳಿದ್ರು ನಮ್ಮ ಸ್ಟೂಡೆಂಟ್ಸು ಫ್ರೀ ಬರ್ಡ್ ಅಂತ, ಹಾರೋಗಿ ರೆಕ್ಕೆ ಮುರ್ಕೊಂಡ್ರೆ ನೋಡೋರು ಯಾರು? ನಾವೇನೇ ಅಲ್ವಾ? ಆ ರೆಕ್ಕೆ ಮುರಿಬಾರ್ದು ಅಂದರೆ ನಾವು ಅವ್ರ ಜೊತೆ ಇರಬೇಕು. ಆಮೇಲೆ ಮಕ್ಕಳು ಅಂದರೆ ಮಕ್ಕಳೇನೆ, ಅವ್ರು ಎಲ್ಲಿಗೆ ಹೋದ್ರು ಯಾವಾಗಿದ್ರು ಅವ್ರು ನಮ್ಮ ಮಕ್ಕಳೇನೆ. ಅವ್ರು ಯಾಕೆ ಅಂದರೆ ಮೆಚುರಿಟಿ ಆದ ತಕ್ಷಣನೇ, ಅವ್ರು ಹೆಂಗ್ ಅಂದ ತಕ್ಷಣನೇ ನಾವು ಅವ್ರನ್ನ ಬಿಡೋಕ್ಕಾಗಲ್ಲ. ಹೆತ್ತು ಕರಡು ಅನ್ನೋದೊಂದು ಇರುತ್ತಲ್ವಾ, ಅದು ನಮ್ಮನ್ನು ಬಲವಾಗಿ ಇಟ್ಕೊಂಡಿರುತ್ತೆ. ನಾವು ಇಂಡಿಯಾ ಪೀಪಲ್ಸ್ ಈಸ್ ಆಲ್ಮೋಸ್ಟ್ ಆಲ್ ಯಾವಾಗಲೂ ನಾವು ಮಕ್ಕಳ ಮೇಲೆ, ಸಂಸಾರದ ಮೇಲೆ ಡಿಪೆಂಡ್ ಆಗಿರ್ತೀವಿ. ಅದು ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡೋಕ್ಕಾಗಲ್ಲ ಮೇಡಮ್. ಅವ್ರ ಎಜುಕೇಷನ್ ಮುಂದುವರೆದ್ರು ಅಂದ ತಕ್ಷಣವೇ ಅವ್ರನ್ನ ಫ್ರೀ ಬಿಡೋಕ್ಕಾಗಲ್ಲ. ಅವರು ನಮ್ಮ ಜೊತೆನೇ ಇರಬೇಕು. ಅವ್ರ ಸಾಧನೆಗೆ ನಾವು ಸಪೋರ್ಟ್ ಮಾಡಬೇಕು. ಅವ್ರ ಕಷ್ಟ ಸುಖನ ನಾವು ಹಂಚ್ಕೋಬೇಕು. ಆಗ ಅವರು ನಮ್ಮ ಜೊತೆ ಇರ್ತಾರೆ. ನೆಕ್ಸ್ಟ್ ಅವ್ರ ಫ್ಯೂಚರಲ್ಲಿ ಫ್ಯಾಮಿಲಿ ಅಂತ ಹೋದ್ರೆ, ನಾವೀಗನೇ ಬಿಟ್ಟರೆ ಅವ್ರು ನಮ್ಮನ್ನು ಮರ್ತೇ ಬಿಡ್ತಾರೆ. ಈಗ ಹೆಂಗೆ ತಂದೆ ತಾಯಿನ ಅನಾಥಾಶ್ರಮಕ್ಕೋ ಎಲ್ಲೂ ಸೇರಿಸ್ತಾ ಇದ್ದಾರೋ, ಅದಕ್ಕೆಲ್ಲ ನಾವು ಆದಿ ಮಾಡಿಕೊಟ್ಟಂಗೆ ಆಗುತ್ತೆ. ಅವ್ರನ್ನ ಫ್ರೀ ಬಿಡಬಾರ್ದು. ನಮ್ಮ ಜೊತೆನೇ ಇದ್ದು ನಾವು ಅವರನ್ನು ಫ್ಯೂಚರಿಗೆ ನಾವು ಸಪೋರ್ಟ್ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ. ರಿಸ್ಟ್ರಿಕ್ಷನ್ಸ್ ಹಾಕಿದ್ರೆ ಅನಾಥಾಶ್ರಮಕ್ಕೆ ಸೇರಿಸಲ್ವಾ? ನಾವು ರಿಸ್ಟ್ರಿಕ್ಷನ್ಸ್ ಹಾಕಿದಷ್ಟು ಅವರ ಪ್ರಕಾರ ಅದು ರಿಸ್ಟ್ರಿಕ್ಷನ್ ಆಗುತ್ತೆ, ಆದರೆ ಅದು ನಮ್ಮ ಪ್ರಕಾರ ಅಲ್ಲ. ಅವರು ತಗ್ಗಿ ನಡಿಬೇಕು ಅಂತೀವಿ, ಕರೆಕ್ಟಾಗಿ ಹೋಗ್ಬೇಕು ಅನ್ನೋ ದೃಷ್ಟಿಲಿ ನಾವು ನೋಡ್ತೀವಿ ವಿನ ಅವರು ಯಾಕೆಂದರೆ ಅವರು ಪ್ರತಿಯೊಂದು ಸ್ಟೆಪ್ಪನ್ನು ನಾವೇನೇ ಫಾಲೋ ಮಾಡ್ತಾ ಇರ್ತೀವಿ, ಅವ್ರು ಮಾಡಲ್ಲ. ಈಗ ಇಲ್ಲಿಂದ ಬಿಟ್ಟ ತಕ್ಷಣ ಅವರೆಲ್ಲ ಹೋಗಿರ್ತಾರೆ, ಗಾಂಧಿನಗರನೋ ಎಲ್ಲೋ, ಆದರೆ ಅವರು ಹೋಗೋದಕ್ಕೆ ಬಸ್ ಚಾರ್ಜಿಂದ ಹಿಡಿದು ಕೊಟ್ಟು ಬರೋವರೆಗೂ ನಾವು ಅವ್ರನ್ನ ಕಾಯ್ತಾ ಇರ್ತೀವಿ. ಅದೇ ಅವರು ಅಬ್ಸರ್ವ್ ಮಾಡೋದೇ ಇಲ್ಲ. ಅವ್ರು ಅಲ್ಲಿಂದ ಜಸ್ಟ್ ಒಂದು 3-4 ಅವರ್ಸ್ ಅವರು ಎಂಜಾಯ್ ಮಾಡ್ಕೊಂಡು ಬರ್ತಾರೆ. ನಂತರ ಅವ್ರದ್ದು ಏನಂತ ಅವ್ರಿಗೆ ಗೊತ್ತಿರಲ್ಲ. ನೆಕ್ಸ್ಟ್ ಮಾರ್ನಿಂಗು ನಾವೇನೇ ಅವ್ರನ್ನ ಪ್ರಿಪೇರ್ ಮಾಡಬೇಕು. ನಾಳೆ ನಿನಗೆ ಕಾಲೇಜ್ ಇದೆ, ಅಥವಾ ನಾಳೆ ನಿನಗೆ ಜಾಬ್ ಇದೆ, ನಾಳೆ ನೀನು ಟಿಫನ್ ಹಿಂಗೆ ತೊಗೊಂಡೋಗ್ಬೇಕು, ನಾಳೆ ಇಷ್ಟೊತ್ತಿಗೆ ಬರಬೇಕು. ಸೊ ನಿಮ್ಮ ಪ್ರಕಾರ ಇಷ್ಟು ವರ್ಷ ಬರೀ ಓದು ಮಾತ್ರ ಕಲ್ತಿದ್ದಾರೆ, ಪ್ರಪಂಚ ಜ್ಞಾನ ಕಲ್ತಿಲ್ಲ ಅಂತ ಅರ್ಥನಾ? ಇಲ್ಲ, ಕಲ್ತಿದ್ದಾರೆ. ಆ ಅರಿವು ಅವರಿಗೆ ಚೆನ್ನಾಗಿ ಉಳ್ಕೋಬೇಕು ಅಂದ್ರೆ ಅವ್ರ ಜೊತೆ ನಾವು ಇರಲೇಬೇಕು ಅಂತ ನಾನು ಹೇಳ್ತೀನಿ. ಅಂದ್ರೆ ಅವ್ರನ್ನ ಅವ್ರು ಕರೆಕ್ಷನ್ ಮಾಡಲ್ಲ. ಊಟ ಮಾಡಬೇಕು ಅಂದ್ರೆ ನಾವು ಸಪೋರ್ಟ್ ಮಾಡ್ತೀವಿ. ಫ್ರೆಂಡ್ಸ್ ಜೊತೆ ಇರಬೇಕು, ಫ್ರೆಂಡ್ಸ್ ಜೊತೆ ಒಂದು ಸೆಮಿನಾರ್ ಮಾಡಬೇಕು, ಓಕೆ. ಆದರೆ ಅದನ್ನ ತಂದೆ ತಾಯಿ ತಿಳಿಸಿ ಮಾಡಿದ್ರೆ ಬೇರೆ ಮೂರನೇ ಅವರು ಅವರಿಗೆ ಬೆರಳು ಮಾಡಕ್ ಆಗೋಲ್ಲ. ಸಮಾಜ ಅವರನ್ನ ಬೆರಳು ಮಾಡಿ ತೋರ್ಸಂಗಿರಲ್ಲ. ಯಾಕೆ ಅಂದ್ರೆ ಏನೇ ಮಾಡಿದ್ರು ಅದು ನಾವು ತಂದೆ ತಾಯಿಗಳು ಸಪೋರ್ಟ್ ಇಂದ ಮಾಡಿದ್ದಾರೆ ಅಂತ ನಾವು ನಮ್ಮ ಮಕ್ಕಳನ್ನ ಬೆನ್ನು ತಟ್ಟಿ ಹೇಳ್ಕೋಬಹುದು. ಅದಕ್ಕೋಸ್ಕರ ಜೋರ ಚಪ್ಪಾಳೆ ಬರ್ಬೋದಾ ಅವ್ರಿಗೆ? ಥ್ಯಾಂಕ್ ಯು ಆಲ್ ದ ಪೇರೆಂಟ್ಸ್. ನಿಮ್ಮ ಒಪಿನಿಯನ್ ಹೇಳ್ಬೋದು.
ಸೊ ಇಲ್ಲಿ ವಿ ಹ್ಯಾವ್ ಟು ಕಾಂಟ್ರಾಸ್ಟಿಂಗ್ ವ್ಯೂಸ್. ಮಕ್ಕಳು ಹೇಳ್ತಾ ಇದ್ದಾರೆ ಸಾಕಷ್ಟು ಕಲ್ತಿದ್ದೀವಿ ನಾವು, ಪ್ರಪಂಚದ ಜ್ಞಾನ ಇದೆ ನಮಗೆ, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ಅರಿವು ನಮಗಿದೆ, ನಮ್ಮದು ನಾವು ನೋಡ್ಕೋತೀವಿ, ಇನ್ನು ಮುಂದೆ ರಿಸ್ಟ್ರಿಕ್ಷನ್ಸ್ ಹಾಕೋ ಅವಶ್ಯಕತೆ ಇಲ್ಲ ಅಂತ. ತಂದೆ ತಾಯಂದರು ಹೇಳ್ತಾ ಇದ್ದಾರೆ ರಿಸ್ಟ್ರಿಕ್ಷನ್ಸ್ ಹಾಕೋ ಅವಶ್ಯಕತೆ ಇಲ್ಲ, ಬಟ್ ಅವ್ರು ಮಾಡ್ತಾ ಇರೋದನ್ನು ಹೇಳಿ ಕೇಳಿ ಮಾಡಿದ್ರು ಅಂತಂದರೆ ಸರಿಯಾದ ದಾರಿಯಲ್ಲಿ ನಡೀತಾ ಇದ್ದಾರಾ ಇಲ್ವಾ ಅನ್ನೋದನ್ನು ನೋಡೋದಕ್ಕೋಸ್ಕರ ಇಟ್ಸ್ ಈಸಿಯರ್, ವಿ ಹ್ಯಾವ್ ಟು ಬಿ ದೇರ್ ಅನ್ನೋದು ಪೇರೆಂಟ್ಸದು ವ್ಯೂ. ನನ್ನ ಟಾಕಲ್ಲಿ ಇವತ್ತು ನಾನು ಏನು ಮಾಡ್ತೀನಿ ಅಂದರೆ ಇದೆರಡರದ್ದು ಮಧ್ಯದಾರಿ ಹುಡುಕೊಳ್ಳೋದು ಹೆಂಗೆ ಅನ್ನೋದನ್ನು ನೋಡೋಣ. ಪೇರೆಂಟ್ಸಿಗೂ ಡಿಸಪಾಯಿಂಟ್ ಆಗಬಾರ್ದು, ಮಕ್ಳಿಗೂ ಡಿಸಪಾಯಿಂಟ್ ಆಗಬಾರ್ದು. ಹೌ ಕ್ಯಾನ್ ವಿ ಫೈಂಡ್ ಅ ಮಿಡ್ ಪಾತ್ ಅನ್ನೋದನ್ನು ವಿ ವಿಲ್ ವರ್ಕ್ ಟುವರ್ಡ್ಸ್ ಇಟ್. ಸೊ ಹೆಚ್ಚಾಗಿ ಈ ಟೀನೇಜ್ ಅಂದರೆ ಐ ಆಮ್ ಬೇಸಿಕ್ಲಿ ಫೋಕಸಿಂಗ್ ಆನ್ ಲೇಟ್ ಟೀನೇಜ್. ಸೊ 17+ ಹಿಡಿದು ಅಬೌಟ್ 25 ಇಯರ್ಸ್ ತನಕ. ಈ ವಯಸ್ಸಿನಲ್ಲಿ ಮಕ್ಕಳಿಗೆ ಹೆಚ್ಚಾಗಿ ಏನಾಗುತ್ತೆ ಅಂದರೆ, ಒಂದು ದೇ ಟ್ರೈಂಗ್ ಟು ಫಿಗರ್ ಔಟ್ ದೇರ್ ಓನ್ ಕಾಂಪಿಟೆನ್ಸಿ. ನನ್ನ ಅರ್ಹತೆ ಏನು, ನಾನು ಏನು ಸಾಧಿಸಬಲ್ಲೆ. ದಿಸ್ ಇಸ್ ದ ಏಜ್ ವೇರ್ ವಿ ಗೆಟ್ ಇನ್ ಟು ಕಾಲೇಜ್. PUC ಓಕೆ ಏನೋ ಒಂದು ತೊಗೋತೀವಿ, ಮೋಸ್ಟ್ ಆಫ್ ದಮ್ ಹೇಳೋದು PCMBನೋ PCMCನೋ ತಗೋ, ಆಮೇಲೆ ಬೇಕಾದ್ರೆ ಯಾವುದಕ್ಕಾದರೂ ಶಿಫ್ಟ್ ಹಾಕೋ, ಸದ್ಯಕ್ಕೆ ಯು ಬಿ ಆನ್ ಅ ಸೇಫರ್ ಆಪ್ಷನ್. ಬಿಕಾಸ್ ಆಗ್ಲೂ ನಮ್ಮ ಪ್ರಕಾರ 16 ವರ್ಷದ ಮಕ್ಕಳಿಗೆ ಕಾಮರ್ಸ್ ಬೇಕಾ ಆರ್ಟ್ಸ್ ಬೇಕಾ ಏನು ತೊಗೋಬೋದು ಅವರು ಅನ್ನೋ ಬುದ್ಧಿಶಕ್ತಿ ಅವ್ರಿಗೆ ಇರೋದಿಲ್ಲ ಅನ್ನೋದು ಪೇರೆಂಟ್ಸ್ ಮೆಂಟಾಲಿಟಿ. ಸೊ ಹೆಂಗೋ ಅಂದಂಗೆ PUCನ ಕಳಿತೀವಿ. ಕಾಲೇಜಿಗೆ ಬಂದಾಗ ನಾವು ಯಾವ ಪ್ರೊಫೆಷನ್ ತೊಗೋತೀವೋ ಆರ್ ಎಂಟೈರ್ ಲೈಫ್ ಇಸ್ ಡಿಪೆಂಡೆಂಟ್ ಆನ್ ದಟ್. ಸೊ ನಮ್ಮ ಬಲವಂತಕ್ಕೆ ಮೆಡಿಸಿನ್ ಮಾಡು, ಇಂಜಿನಿಯರಿಂಗ್ ಮಾಡು, ಇನ್ನೇನೋ ಮಾಡಿ ಅವ್ರನ್ನ ದಬ್ಬು ಬಿಟ್ಟು ಕಡೆಗೆ ಅವ್ರಿಗೆ ಅದು ಇಂಟ್ರೆಸ್ಟ್ ಇಲ್ಲ ಅಂದರೆ ವಿ ಆರ್ ರೂಯಿನಿಂಗ್ ದೇರ್ ಎಂಟೈರ್ ಲೈಫ್. ಸೊ ಆ್ಯಸ್ ಮಚ್ ಆಸ್ ದ ಚೈಲ್ಡ್ ವಾಂಟ್ಸ್ ಟು ಡೂ ಸಮಥಿಂಗ್, ದ ಚೈಲ್ಡ್ ಇಸ್ ಆಲ್ಸೋ ಟ್ರೈಂಗ್ ಟು ಫಿಗರ್ ಔಟ್ ನನ್ನ ಕಾಂಪಿಟೆನ್ಸಿ ಏನು, ನಾನು ಯಾವುದರಲ್ಲಿ ಒಳ್ಳೇದಿದ್ದೀನಿ, ಯಾವುದ್ರ ಮೂಲಕ ನನ್ನನ್ನು ನಾನು ಐಡೆಂಟಿಫೈ ಮಾಡ್ಕೋಬೋದು. ಇದು ಆ್ಯಕಾಡೆಮಿಕ್ ಸ್ಟ್ರೆಂತು ಪ್ರೊಫೆಷನ್ ವೈಸ್. ಅದು ಬಿಟ್ಟು ಸೋಷಿಯಲ್ ರಿಲೇಷನ್ಶಿಪ್ಸ್ ಇರುತ್ತೆ. ಫ್ರೆಂಡ್ಸ್ ಮಾಡ್ಕೋಬೇಕು. ನಾನು ಇಷ್ಟು ದಿನ ಏನಾಗಿರುತ್ತೆ ಅಂದರೆ, ಒಂದೇ ಸ್ಕೂಲಲ್ಲಿ ಓದಿರ್ತೀವಿ, ಹೆಚ್ಚು ಕಮ್ಮಿ 11th 12th ಅದೇ ಸ್ಕೂಲಲ್ಲೇ ಅದೇ ಕಾಲೇಜಲ್ಲೇ ಕಂಟಿನ್ಯೂ ಆಗಿರುತ್ತೆ, ಅಥವಾ ಎಲ್ಲ ಅದೇ ಗ್ಯಾಂಗು ಒಟ್ಟಿಗೆ ಸೇರ್ಕೊಂಡು ಒಂದು PU ಕಾಲೇಜಿಗೆ ಸೇರ್ಕೊಂಡಿರ್ತೀವಿ. ಸೊ ಹೊಸ ಫ್ರೆಂಡ್ಸನ್ನು ಮಾಡ್ಕೋಬೇಕು, ಹೊಸ ಪ್ರಪಂಚನ ನೋಡಬೇಕು ಅನ್ನೋದು ಆ ವಯಸ್ಸು ತನಕ ಗೊತ್ತಿರೋದಿಲ್ಲ. ಡಿಗ್ರಿ ಕಾಲೇಜಿಗೆ ಸೇರ್ಕೊಂಡಾಗ ಏನಾಗುತ್ತೆ ಅಂದರೆ, ಅಕ್ರಾಸ್ ದ ಸ್ಟೇಟ್, ಅಕ್ರಾಸ್ ದ ಕಂಟ್ರಿ ಹಾಸ್ಟೆಲ್ನಲ್ಲಿರೋ ಮಕ್ಕಳಿರ್ತಾರೆ, ಬೇರೆ ಬೇರೆ ದೇಶಗಳಿಂದ ಮಕ್ಕಳು ಬಂದಿರ್ತಾರೆ. ವಿ ಗೆಟ್ ಎಕ್ಸ್ಪೋಸ್ ಟು ಅ ಲಾಟ್ ಆಫ್ ಕಲ್ಚರ್ಸ್. ಅಲ್ಲಿವರೆಗೂ ಬರೀ ಕನ್ನಡದವ್ರ ಜೊತೆಗೆ ಮಾತ್ರ ಇದ್ವಿ ಅಂತಂದರೆ, ಡಿಗ್ರಿ ಕಾಲೇಜಿಗೆ ಹೋದರೆ ಒಬ್ಬ ತಮಿಳಿಯನ್ ಫ್ರೆಂಡ್ ಸಿಗ್ತಾರೆ, ಒಬ್ಬ ಮಲಯಾಳಿ ಫ್ರೆಂಡ್ ಸಿಗ್ತಾರೆ, ಒಬ್ಬ ಕ್ರಿಶ್ಚಿಯನು, ಮುಸ್ಲಿಮು, ಪಾರ್ಸಿ ಫ್ರೆಂಡ್ ಸಿಗ್ತಾರೆ. ಫುಡ್ ಹ್ಯಾಬಿಟ್ಸ್ ಡಿಫ್ರೆಂಟ್ ಅನ್ನೋದು ಗೊತ್ತಾಗುತ್ತೆ. ಸೊ ವಿ ವಾಂಟ್ ಟು ಫಿಟ್ ಇನ್ ಟು ಅ ಬಿಗ್ಗರ್ ಕ್ರೌಡ್. ಒಂದು ಕಡೆ ಸೋಷಿಯಲ್ ರಿಲೇಷನ್ಶಿಪ್ ಆಯಿತು, ಆ್ಯಕಾಡೆಮಿಕ್ ರಿಲೇಷನ್ಶಿಪ್ ಆಯಿತು, ಐಡೆಂಟಿಟಿ ಫಾರ್ಮೇಷನ್ ಆಗುತ್ತೆ. ನಾನು ಯಾರು, ನನ್ನ ವ್ಯಕ್ತಿತ್ವ ಏನು, ನನಗೆ ಇಷ್ಟ ಏನು, ಯಾವುದು ಇಷ್ಟ ಇಲ್ಲ, ವಾಟ್ ಡು ಐ ವಾಂಟ್ ಟು ಐಡೆಂಟಿಫೈ ಮೈ ಸೆಲ್ಫ್ ವಿತ್. ಯಾವುದಾದ್ರೂ ಆಗಿರ್ಬೋದು. ನಾನು ತೊಟ್ಕೊಳ್ಳೋ ಬಟ್ಟೆ ಹೆಂಗಿರುತ್ತೆ, ಯಾವ ರೀತಿ ಮ್ಯೂಸಿಕ್ ಕೇಳಿಸ್ಕೊತೀನಿ, ಕಂಪ್ಯೂಟರ್ ಗೇಮ್ಸ್ ಆಡ್ತೀನ, ಯಾವ ಥರ ಕತೆ ಪುಸ್ತಕಗಳು ಓದ್ತೀನಿ, ಫ್ರೆಂಡ್ಸ್ ಜೊತೆ ಎಂಥ ಚರ್ಚೆಗಳನ್ನು ಮಾಡ್ತೀನಿ, ಇದೆಲ್ಲದನ್ನು ಕಂಡುಹಿಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಆ್ಯಂಡ್ ದೆನ್ ಮೇಂಟೈನಿಂಗ್ ಆರ್ ಪ್ರೊಫೆಷ್ನಲ್ ರಿಲೇಷನ್ಶಿಪ್ಸ್. ಯಾರ್ಯಾರ ಜೊತೆ ಬೆರಿಬೇಕು, ಯಾವ ಥರದ ಕಾಂಟ್ಯಾಕ್ಟ್ಸ್ ಬಿಲ್ಡ್ ಮಾಡ್ಕೋಬೇಕು. ಸೊ ಒಂದು ಕಡೆ ನಮಗೆ ಇದನ್ನೆಲ್ಲ ಮಾಡುವಾಗ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೋದಲ್ವಾ, ಗೊತ್ತಿದೆ ಅಲ್ವಾ, ಕಲ್ತಿದ್ದೀನಲ್ವಾ ನಾನು ಎಲ್ಲ, ಇನ್ನೇನು ಕಲಿಯೋದಕ್ಕಿದೆ, ಲೆಟ್ ಮಿ ಗೋ. ಓಕೆ, ಇದೊಂಥರ ಹೇಗಾಗುತ್ತೆ ಅಂದರೆ, ಇಷ್ಟು ದಿನ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಆಗಿದ್ದರೆ ಇನ್ನು ಮುಂದೆ ಯುದ್ಧನೇ ಶಸ್ತ್ರಾಭ್ಯಾಸ. ಲೆಟ್ ಮಿ ಗೆಟ್ ಇನ್ ಟು ದ ವರ್ಲ್ಡ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ವಾಟ್ ಈಸ್ ಹ್ಯಾಪನಿಂಗ್ ಅನ್ನೋದು ಮಕ್ಕಳ ತಲೆಯಲ್ಲಿ ಆಟೋಮ್ಯಾಟಿಕ್ಕಾಗಿ ಬರುತ್ತೆ. ಓಕೆ, ಸೊ ಇಂತಹ ಸಮಯದಲ್ಲಿ ಪೇರೆಂಟ್ಸ್ದು ಅವಶ್ಯಕತೆ ಇದೆಯಾ? ಫಸ್ಟ್ ಆಫ್ ಆಲ್ ದ ಚೈಲ್ಡ್ ಇಸ್ ಟ್ರೈಂಗ್ ಟು ಸೇ ಐ ವಾಂಟ್ ಟು ಬಿ ಇಂಡಿಪೆಂಡೆಂಟ್, ಐ ವಾಂಟ್ ಟು ಟೇಕ್ ಕೇರ್ ಆಫ್ ಮೈ ಸೆಲ್ಫ್. ನನ್ನ ಫೈನಾನ್ಸಸ್ ನಾನೇ ನೋಡ್ಕೋತೀನಿ, ನಾನು ಯಾವ ಬಟ್ಟೆ ಹಾಕೋತೀನಿ ನಾನು ಡಿಸೈಡ್ ಮಾಡ್ತೀನಿ. ಸ್ಕೂಲಲ್ಲಿದ್ದಾಗ ಯೂನಿಫಾರ್ಮ್ ಇತ್ತು, ಮುಗಿದೋಯ್ತು. ಮದುವೆಗೋ ಮುಂಜಿಗೋ ಕರ್ಕೊಂಡೋದ್ರೆ ನಾನು ಹೇಳಿದ ಬಟ್ಟೆನ ಹಾಕ್ಕೊಂಡು ಬಾ ಆಗ್ತಾಯಿತ್ತು. ಇವಾಗ ಐ ಹ್ಯಾವ್ ದ ಫ್ರೀಡಮ್ ಟು ಗೋ ಪಿಕ್. ನನಗೆ ಏನು ಬಟ್ಟೆ ಬೇಕೋ ನಾನು ತೊಗೋತೀನಿ, ನನಗೆ ಯಾರ ಜೊತೆ ಬೇಕೋ ನಾನು ಇರ್ತೀನಿ, ನನಗೆ ಎಲ್ಲಿ ಬೇಕೋ ನಾನು ಹೋಗ್ತೀನಿ. ಅಪ್ಪ ಅಮ್ಮನ ಜೊತೆನೇ ಹೊರಗಡೆ ಹೋಗಬೇಕು ಅನ್ನೋದಿಲ್ಲ. ನನ್ನ ಪಾಡಿಗೆ ನನ್ನ ಫ್ರೆಂಡ್ಸ್ ಜೊತೆ ನಾನು ಸುತ್ತಕ್ಕೆ ಹೋಗ್ತೀನಿ. ಸೊ ಪ್ರತಿಯೊಂದರಲ್ಲೂ ಮಕ್ಕಳು ಡಿಸೈಡ್ ಮಾಡ್ತಾ ಇದ್ದಾಗ ವಾಟ್ ಈಸ್ ದ ಫಸ್ಟ್ ಥಿಂಗ್ ದಟ್ ವಿ ನೀಡ್? ಒಂದು, ಆ ಮಗುಗೆ ನನಗೇನು ಬೇಕು ನನಗೇನು ಬೇಡ ಅನ್ನೋದ್ರ ಅರಿವಿರಬೇಕು. ಅದ್ರ ಜೊತೆಗೆ ನನಗೇನು ಇಷ್ಟ, ನನಗೆ ಯಾವುದು ಕಷ್ಟ ಆಗುತ್ತೆ ಅನ್ನೋದು ಇರಬೇಕು. ಆ್ಯಂಡ್ ದೆನ್ ನಾಟ್ ಆಲ್ ಚಿಲ್ಡ್ರನ್ ಆರ್ ದ ಸೇಮ್. ಕೆಲವು ಜನ ಓಕೆ ಪಬ್ಗೆ ಹೋಗೋಣ, ಪಬ್ ಹಾಪಿಂಗ್ ಮಾಡೋಣ ಅಂತಾರೆ, ಇನ್ನು ಕೆಲವರು ಮೂವಿಗೆ ಹೋಗೋಣ ಅಂತಾರೆ, ಇನ್ನು ಕೆಲವರು ಲೆಟ್ಸ್ ಹ್ಯಾವ್ ಅ ಸ್ಲೀಪ್ ಓವರ್ ಅಂತಂತಾರೆ, ಇನ್ನೊಂದಷ್ಟು ಜನ ಕ್ಲಾಸ್ ಬಂಕ್ ಮಾಡಿಬಿಟ್ಟು ಮಾಸ್ ಬಂಕ್ ಮಾಡಿ ಪಿಕ್ಚರ್ಗೆ ಹೋಗೋಣ ಅಂತಂತಾರೆ. ಒಂದೊಂದು ಸ್ಟೂಡೆಂಟಿಗೆ ಒಂದೊಂದು. ಆ್ಯಂಡ್ ಇನ್ನು ಕೆಲವು ಜನ ಫಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಯಾವ ಕ್ಲಾಸಿಗೆ ಬಂಕ್ ಮಾಡಿದೆ 100% ಅಟೆಂಡೆನ್ಸ್ ಇಟ್ಕೊಂಡು ಎಲ್ಲ ನೋಟ್ಸ್ ಬರ್ಕೊಳ್ಳೋಣ ಅಂತಂತಾರೆ. ಯು ಹ್ಯಾವ್ ಅ ವೆರೈಟಿ ಆಫ್ ಪೀಪಲ್ ಇನ್ ದ ಕ್ಲಾಸ್. ಸೊ ದ ಗೋಲ್ ಹಿಯರ್ ಇಸ್ ಯಾರ ಜೊತೆ ನಾನು ಫ್ರೆಂಡ್ಸ್ ಮಾಡ್ಕೋತೀನಿ, ಹೂ ಡು ಐ ವಾಂಟ್ ಟು ಮಿಂಗಲ್ ವಿತ್. ಇದನ್ನು ಮಾಡುವಾಗ ಫಸ್ಟ್ ನಮಗೆ ಬೇಕಿರೋದು ಏನು ಅಂತಂದರೆ ಕಾನ್ಫಿಡೆನ್ಸ್
ನಾನು ಏನು ಅನ್ನೋ ಅರಿವು ನನಗೆ ಇರೋವಂಥದ್ದು. ನನಗೇನು ಬೇಕು ಅನ್ನೋದು ನನಗೆ ಗೊತ್ತಿದ್ದಾಗ ನಾನು ಯಾರ ಜೊತೆ ಇರಬೇಕು, ಏನು ಮಾಡಬೇಕು, ಏನು ಹೆಂಗೆ ಬರಿಬೇಕು ಅನ್ನೋದು ನನಗೆ ಗೊತ್ತಾಗುತ್ತೆ. ಸೊ ಇಫ್ ಐ ಸೇ ಓಕೆ, ನಾನು ಕುಡಿಯೋದಿಲ್ಲ, ನಾನು ಸಿಗರೇಟ್ ಸೇದೋದಿಲ್ಲ, ನನಗದು ಯಾವ ಕೆಟ್ಟ ಚಟಗಳು ಬೇಡ, ಬಟ್ ಕ್ಲಾಸಲ್ಲಿರೋ ಒಂದಷ್ಟು ಗ್ಯಾಂಗ್ ಪೂರ್ತಿ ಇಲ್ಲ ಲೆಟ್ಸ್ ಗೋ ಪಬ್ ಹಾಪಿಂಗ್, ಇಟ್ಸ್ ವೆರಿ ಕಾಮನ್ ದೀಸ್ ಡೇಸ್ ಅಂತವ್ರು ಅಂದಾಗ ಅಂಥವ್ರ ಜೊತೆ ನಾನು ಹೋಗಬೇಕಾ ಹೋಗಬಾರ್ದಾ? ಅಥವಾ ಹೋದ್ರೂ ಅವ್ರ ಪಾಡಿಗೆ ಅವ್ರು ಕುಡೀಲಿ, ನನ್ನ ಪಾಡಿಗೆ ನಾನು ಏನೋ ಸ್ಪ್ರೈಟ್ ಬಾಟ್ಲೋ ಏನೋ ಹಿಡ್ಕೊಂಡು ಕೂತ್ಕೋತೀನಿ ಅನ್ನೋ ಅಷ್ಟು ಕಾನ್ಫಿಡೆನ್ಸ್ ನನಗಿದೆಯಾ? ನನ್ನ ಐಡೆಂಟಿಟಿನ ಕ್ಯಾನ್ ಐ ಸ್ಟಿಲ್ ರಿಟೈನ್ ಮೈ ಐಡೆಂಟಿಟಿ ಇನ್ ದ ಪ್ರೆಸೆನ್ಸ್ ಆಫ್ ಪೀಪಲ್ ವೇರ್ ಐ ಹ್ಯಾವ್ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ಸ್? ಆ ಯೋಚನೆ ಮಗುನಲ್ಲಿ ಬರಬೇಕು. ಇದು ಬರಬೇಕು ಅಂದರೆ ಫಸ್ಟ್ ಆ ಮಗುಗೆ ಬೇಕಿರೋದು ಐ ಆಮ್ ಓಕೆ ವಿತ್ ಹೂ ಐ ಆ್ಯಮ್. ನಾನು ಯಾರು ಅನ್ನೋದು ನನಗೆ ಗೊತ್ತಿದೆ, ಅದು ನನಗೆ ಸಂಪೂರ್ಣವಾಗಿ ಒಪ್ಪಿಗೆ ಇದೆ, ಯಾರ ಬಲವಂತದಿಂದನೂ ನಾನು ಹಿಂಗಿಲ್ಲ ಅನ್ನೋದು ಆ ಮಗುಗೆ ಬರಬೇಕು. ಸೊ ಹೊರಗಡೆ ಹೋದಾಗ ನೋ ಅಂತ ಯಾರ ಮುಂದೆನಾದರೂ ಹೇಳಿದಾಗ ನ್ಯಾಚುರಲಿ ಅಲ್ಲಿಂದ ಆಪೋಸಿಷನ್ ಬರುತ್ತೆ. ಆ ಕಡೆಯವರು ನೀನೇನು ಹೀಗೆ ಇಷ್ಟು ಮಾಡೋದಿಲ್ವ ನೀನು, ಓ ಯು ಆರ್ ಸೋ ಬೋರಿಂಗ್, ಐ ಡೋಂಟ್ ವಾಂಟ್ ಟು ಬಿ ವಿತ್ ಯು, ಐಸೋಲೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಮಕ್ಕಳನ್ನ. ಸೊ ದೆನ್ ಯು ವಾಂಟ್ ಟು ಬಿ ಪಾರ್ಟ್ ಆಫ್ ದೆಮ್, ಯು ವಾಂಟ್ ಸೋಷಿಯಲ್ ಅಕ್ಸೆಪ್ಟೆನ್ಸ್, ಏನು ಮಾಡಬೇಕು ಗೊತ್ತಾಗಲ್ಲ. ಸೊ ಇದು ಒಂದಾದರೆ ಕಾಲೇಜ್ನಲ್ಲಿ ಲೆಕ್ಚರರ್ಸ್ ಪಾಠ ಮಾಡ್ತಿರ್ತಾರೆ, ಪಾಠ ಅರ್ಥ ಆಗದೆ ಇರ್ಬೋದು. ಸೊ ನಾನು ಏನೋ 90% ತೊಗೋತೀನಿ ಅಂತ ಹೋಗಿದ್ದೆ, ಸೆಕೆಂಡ್ PUC ತನಕ ಫಸ್ಟ್ ಕ್ಲಾಸಾಗಿ ಓದಿದೆ, ಎಲ್ಲ ಟಾಪಿಕ್ಸು ಅರ್ಥ ಆಗ್ತಾಯಿತ್ತು. ಬಟ್ ನೌ ದ ಟಾಪಿಕ್ಸ್ ಆರ್ ಗೆಟಿಂಗ್ ಕಾಂಪ್ಲಿಕೇಟೆಡ್. ಎಷ್ಟೋ ಜನಕ್ಕೆ ಭಾಷೆ ಗೊತ್ತಿಲ್ಲದೆ ಇರ್ಬೋದು, ಇಂಗ್ಲೀಷಲ್ಲಿ ಅಷ್ಟೊಂದು ಫ್ಲೂಯೆನ್ಸಿ ಇಲ್ಲ ಅಂತಂದರೆ, ಹೆಚ್ಚಿನ ಪ್ರಪಂಚ ಜ್ಞಾನ ಇಲ್ಲ ಅಂತಂದರೆ, ನಾನು ಈ ಕಾನ್ಸೆಪ್ಟ್ಸನ್ನು ಓದಿದ್ರೂ ಹೆಚ್ಚಾಗಿ ಎಫರ್ಟ್ ಹಾಕಿದ್ರೂ ನನಗೇನೂ ಅರ್ಥ ಆಗ್ತಾ ಇಲ್ಲ, ಸೊ ನಂಗೆ ಓದೋದಕ್ಕೆ ಮೋಟಿವೇಶನ್ ಹೊಟ್ಟೋಗ್ತಾ ಇದೆ ಅಂತ ಅನ್ನಿಸ್ಬೋದು. ಹೀಗೆಲ್ಲ ಅನ್ನಿಸ್ದಾಗ ದ ಓನ್ಲಿ ಸಪೋರ್ಟ್ ಸಿಸ್ಟಮ್ ದಟ್ ವಿ ಕ್ಯಾನ್ ಫಾಲ್ ಬ್ಯಾಕ್ ಆನ್ ಇಸ್ ಫ್ಯಾಮಿಲಿ. ಫ್ರೆಂಡ್ಸ್ ಎಷ್ಟು ಜನ ಇರ್ತಾರೆ, ಸ್ಕೂಲಲ್ಲಿ ಇದ್ದಿದ್ದ ಫ್ರೆಂಡ್ಸ್ ಎಲ್ಲ ಆದ್ರೂ ಅಷ್ಟೂ ಜನನೂ ಡಿಗ್ರಿ ಕಾಲೇಜಿಗೆ ನಮ್ಮ ಜೊತೆಗೇ ಸೇರ್ಕೊಂಡಿರ್ತಾರೆ ಅನ್ನೋದು ಹೈಲಿ ಅನ್ಲೈಕ್ಲಿ. ಸೊ ಹೊಸ ಫ್ರೆಂಡ್ಸ್ ಮಾಡ್ಕೋಬೇಕು, ಹೊಸ ಜನರ ಜೊತೆ ಬೆರಿಬೇಕು ಅಂತಂದಾಗ ಯು ನೀಡ್ ಒನ್ ಸೇಫ್ ಸೆಕ್ಯೂರ್ ಸ್ಪೇಸ್ ಟು ಗೋ ಬ್ಯಾಕ್ ಟು. ಯು ನೀಡ್ ದಟ್ 1% ಟು ಟೆಲ್ ಯು ನೋ ವಾಟ್, ಯು ಆರ್ ಎನಫ್ ಇನ್ ಲೈಫ್, ಯು ಆರ್ ಗುಡ್ ಎನಫ್, ನೀನು ಮಾಡ್ತಾ ಇರೋದು ಕರೆಕ್ಟಾಗಿದೆ, ನಿನಗೇನು ಎಷ್ಟು ಅಚೀವ್ ಮಾಡಿದೆಯಾ ದಟ್ ಇಸ್ ಫ್ಯಾಂಟಾಸ್ಟಿಕ್, ಗೋ ಹೆಡ್, ನೀನು ಸರಿಯಾದ ದಾರಿನಲ್ಲಿ ಇದೆಯಾ ಅಂತ ಹೇಳೋದಕ್ಕೆ ಯಾರಾದರೂ ಒಬ್ಬರಾದರೂ ಸಪೋರ್ಟ್ ಸಿಸ್ಟಮ್ ಬೇಕಾಗುತ್ತೆ. ಸೊ ಅಟ್ ದ್ಯಾಟ್ ಏಜ್ ಫ್ಯಾಮಿಲಿ ಇಸ್ ದ ಸಪೋರ್ಟ್ ಸಿಸ್ಟಮ್ ದಟ್ ವಿ ಕ್ಯಾನ್ ಫಾಲ್ ಬ್ಯಾಕ್ ಆನ್. ಸೊ ಆ ಫ್ಯಾಮಿಲಿ ಏನು ಮಾಡುತ್ತೆ ಅಂತಂದರೆ ಇಟ್ ಗಿವ್ಸ್ ಅಸ್ ಕಾನ್ಫಿಡೆನ್ಸ್, ಇಟ್ ಬಿಲ್ಡ್ಸ್ ರೆಸಿಲಿಯನ್ಸ್ ಇನ್ ಅಸ್, ಕಷ್ಟ ಬಂತು ಅಂದರೆ ಎದುರಿಸೋದು ಹೇಗೆ ಅನ್ನೋದನ್ನು ಹೇಳ್ಕೊಳ್ಳುತ್ತೆ, ಮತ್ತು ನನಗೆ ಬೇಡ ಅನ್ನೋದನ್ನು ಧೈರ್ಯವಾಗಿ ಬೇಡ ಅನ್ನೋದು ಹೇಗೆ ಅನ್ನೋದನ್ನು ಕಲಿಸಿಕೊಡುತ್ತೆ. ಆ ಕಾರಣಕ್ಕೋಸ್ಕರ ಫ್ಯಾಮಿಲಿ ಅವಶ್ಯಕತೆ ಇದೆ. ಬಟ್ ಫ್ಯಾಮಿಲಿ ಈ ಕೆಲಸಗಳನ್ನು ಮಾಡದೇ ಇದ್ದರೆ ಏನಾಗುತ್ತೆ ಅನ್ನೋದಕ್ಕೂ ಉದಾಹರಣೆಗಳನ್ನು ಕೊಡ್ತೀನಿ. ಓಕೆ, ಈಗ ತುಂಬ ಜಾಸ್ತಿ ಆಗೋಯ್ತಲ್ಲ ಲೆಕ್ಚರು, ಒಂದಷ್ಟು ಕಥೆಗಳು ಹೇಳೋಣ. ಓಕೆ, ಐ ವಿಲ್ ಗಿವ್ ಯು 3 ಕೇಸ್ ಸಿನಾರಿಯೋಸ್. ಸೊ ಐ ಆಮ್ ಪ್ರಾಕ್ಟಿಸಿಂಗ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಂತ ಹೇಳಿದೆ, ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ಅವರು. ನಾನು ನೋಡಿದ ಕೇಸುಗಳನ್ನೇ ಹೇಳ್ತೀನಿ. ಲಾಸ್ಟ್ ವೀಕ್ ತಾನೇ ಐ ಹ್ಯಾಡ್ ಅ 26-year-old ಗರ್ಲ್, MD ಪೀಡಿಯಾಟ್ರಿಕ್ಸ್ ಮಾಡ್ತಾ ಇದ್ದಾಳೆ. ಬಂದಳು ನನ್ನ ಹತ್ರ, ಆ್ಯಂಡ್ ದೆನ್ ಶಿ ಸೆಡ್ CET-ನಲ್ಲಿ ನನಗೆ 10th ರ್ಯಾಂಕ್ ಬಂತು, ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ ಸೇರಿಕೊಂಡೆ, ಆಮೇಲೆ ಅಲ್ಲಿಂದ MD ಪೀಡಿಯಾಟ್ರಿಕ್ಸ್ ಬೇಕಿತ್ತು, ಸೇರಿಕೊಂಡೆ. ಬಟ್ ಇಷ್ಟೆಲ್ಲ ಆದ್ರೂ ನನಗೆ ಐ ಕಾಂಟ್ ಅಡ್ಯಾಪ್ಟ್ ಟು ಚೇಂಜ್. ಈಗ ಸದ್ಯಕ್ಕೆ ನಾನು ಹಾಸ್ಟೆಲ್ನಲ್ಲಿದ್ದೀನಿ, ಬಟ್ ಹಾಸ್ಟೆಲ್ನಲ್ಲೂ ನನಗೆ ಯಾರ ಜೊತೆನೂ ಮಾತಾಡಬೇಕು ಅಂತ ಅನ್ಸೋದಿಲ್ಲ, ಯಾರ ಜೊತೆನೂ ಮಿಂಗಲ್ ಆಗಬೇಕು ಅನ್ಸಲ್ಲ. ಹೊಸ ಕ್ಲಾಸ್ ಇದೆ, ಪ್ರೆಸೆಂಟೇಷನ್ ಇದೆ ಅಂತಂದರೆ ಐ ಕಾಂಟ್ ಫೇಸ್ ದ ಪ್ರೆಸೆಂಟೇಷನ್, ಯಾರು ಏನಂತಾರೋ ಅನ್ನೋ ಭಯ ಆಗುತ್ತೆ. ಮನೆಯಿಂದ ಹಾಸ್ಟೆಲಿಗೆ ಶಿಫ್ಟ್ ಆಗಿರೋದೇ ನನಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಏನೇ ಚೇಂಜಸ್ ಬಂದ್ರೂ ಐ ಕಾಂಟ್ ಮ್ಯಾನೇಜ್ ದ ಚೇಂಜಸ್. ಇಷ್ಟೆಲ್ಲ ಅಚೀವ್ ಮಾಡಿದ್ರೂ ಐ ಆಮ್ ಅ ಹ್ಯೂಜ್ ಲೂಸರ್ ಅಂತ ಅನಿಸುತ್ತೆ, ನಾನು ಏನೂ ಮಾಡಿಲ್ಲ ಅಂತ ಅನಿಸುತ್ತೆ ನನಗೆ. ದಿಸ್ ವಾಸ್ ಹರ್ ಪ್ರೆಸೆಂಟಿಂಗ್ ಕಂಪ್ಲೇಂಟ್. ಸೊ ಯಾರ ಮುಂದೆನಾದರೂ ನಿಂತ್ಕೊಂಡು ಮಾತಾಡಬೇಕು, ಯಾರ ಜೊತೆನಾದರೂ ಬೆರಿಬೇಕು, ಫ್ರೆಂಡ್ಸ್ ಹತ್ರ ಮಾತಾಡಬೇಕು ಅಂದರೆ ಕೈಕಾಲು ನಡ್ಕ ಶುರುವಾಗುತ್ತೆ, ಬಾಯಿ ಒಣಗುತ್ತೆ, ಎದೆ ಬಡಿಯುತ್ತೆ, ಬ್ಲ್ಯಾಂಕ್ ಆಗೋಗ್ತಾಳೆ, ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ. ದೀಸ್ ಆರ್ ಹರ್ ಕಂಪ್ಲೇಂಟ್ಸ್. ಸೊ ಆ್ಯಸ್ ಆ್ಯಂಡ್ ವೆನ್ ಐ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್ ಏನು ಅಂತ ನೋಡೋಕ್ಕೆ ಹೋದರೆ ಒಂದು ನನಗೆ ಗೊತ್ತಾಗಿತ್ತು, ಶಿ ಹ್ಯಾಸ್ ಎ ಟ್ವಿನ್ ಬ್ರದರ್ IIT-ನಲ್ಲಿ ಓದ್ತಾ ಇರೋದು. ಫ್ಯಾಮಿಲಿ ಫುಲ್ ಆಫ್ ಹೈ ಅಚೀವರ್ಸ್. ಸೊ ಅಪ್ಪ MIT-ನಲ್ಲಿ ಓದಿರೋದು, ಅಮ್ಮ ಇನ್ಯಾವುದೋ ಫ್ಯಾನ್ಸಿ ಕಾಲೇಜ್ನಲ್ಲಿ ಲೆಕ್ಚರರು. ಫ್ಯಾಮಿಲಿ ಈಸ್ ಫುಲ್ ಆಫ್ ಹೈ ಅಚೀವರ್ಸ್. ಕಸಿನ್ಸ್ ಎಲ್ಲರೂ ಒಬ್ಬೊಬ್ರು IIT-ನಲ್ಲಿ ಓದಿರೋದು, ಏಮ್ಸಲ್ಲಿ ಓದಿರೋದು, ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಓದಿರೋದು. ಸೊ ಇಷ್ಟೆಲ್ಲ ಈ ಮಗು ಅಚೀವ್ ಮಾಡಿದ್ರು ಅಪ್ಪ ಅಮ್ಮ ಹೇಳ್ತಾ ಇದ್ದಿತ್ತು, ಯು ಕುಡ್ ಹ್ಯಾವ್ ಗಾಟನ್ ಬೆಟರ್. 95% ತೊಗೊಂಡ್ರೆ 5% ಯಾಕೆ ಬಿಟ್ಟೆ, ಇನ್ನೊಂದು ಚೂರು ಎಕ್ಸ್ಟ್ರಾ ಕಷ್ಟಪಟ್ಟಿದ್ದಿದ್ರೆ ಆಗಿರೋದು ನಿನ್ನ ಕೈನಲ್ಲಿ. ಅವಳು ನೋಡು ಏಮ್ಸ್ ಸಿಕ್ತು, ಅವಳು ಮೆರಿಟ್ ಸೀಟಲ್ಲಿ ತೊಗೊಂಡ್ಲು, ನಿನಗೆ ಮ್ಯಾನೇಜ್ಮೆಂಟ್ ಸೀಟ್ ಕಟ್ಟಬೇಕಿತ್ತು ನಾವು.
ಸೊ ವಾಟ್ ದ ಪೇರೆಂಟ್ ಇಸ್ ಥಿಂಕಿಂಗ್ ಇಸ್, ನಾವು ಈ ಥರ ಮಾತಾಡಿದಾಗ ಆ ಮಗುಗೆ ಓಕೆ ನಾನು ಇನ್ನೂ ಪೊಟೆನ್ಷಿಯಲ್ ಇದೆ ಅಂತ ಅಂದ್ಕೊಂಡು ಇನ್ನೂ ಹೆಚ್ಚು ಕಷ್ಟಪಟ್ಟು ಓದುತ್ತೆ ಅಂತ ಪೇರೆಂಟ್ಸ್ ಅನ್ಕೋತಾರೆ. ಮಗು ಮನಸ್ಸಲ್ಲಿ ಏನನ್ನತ್ತೆ, ನಾನು ಏನು ಮಾಡಿದ್ರು ಇಟ್ ಇಸ್ ನಾಟ್ ಎನಫ್, ನಾನು ಎಷ್ಟು ಮಾತಾಡಿದ್ರೂ ಸಾಕಾಗೋದಿಲ್ಲ, ವಾಟ್ ಎವರ್ ಐ ಅಚೀವ್ ಐ ಆಮ್ ಅ ಲೂಸರ್. ಸೊ ಚಿಕ್ಕಂದಲ್ಲಿ ಹೇಳಿದ ಮಾತು ಆ್ಯಸ್ ಎ 24-year-old ಇಟ್ ಹ್ಯಾಸ್ ಅಫೆಕ್ಟೆಡ್ ಹರ್. ಐ ಗಿವ್ ಯು ಒನ್ ಮೋರ್ ಇನ್ಸ್ಟೆನ್ಸ್. ಐ ಹ್ಯಾಡ್ ಅ 35-year-old ಮ್ಯಾನ್ ಹೂ ಕೇಮ್ ಅಪ್ ಟು ಮಿ. 5 ವರ್ಷದ ಮಗು ಇದೆ ಅವನಿಗೆ, ಮದುವೆ ಆಗಿದೆ, ಅವನದೇ ಬಿಸ್ನೆಸ್ ಮಾಡ್ತಿದ್ದಾನೆ. ಬಿಸ್ನೆಸ್ ಇದ್ಕೊಂಡು ಹಿ ಸೇಸ್ ಅಪ್ಪಂದೇ ಬಿಸ್ನೆಸ್ ನಾನು ಕಂಟಿನ್ಯೂ ಮಾಡಿರೋದು. ಐ ವಾಂಟ್ ಟು ಬ್ರಿಂಗ್ ಇನ್ ಚೇಂಜಸ್, ಇಂಟೀರಿಯರ್ ಡಿಸೈನಿಂಗ್ ಪೂರ್ತಿ ಚೇಂಜ್ ಮಾಡಬೇಕು, ನಾನು ನನ್ನದೇ ಥರದ ಎಂಪ್ಲಾಯೀಸನ್ನ ತರಬೇಕು ನಾನು. ಆದರೆ ಅಪ್ಪನ ಮುಂದೆ ಮಾತಾಡೋ ಧೈರ್ಯ ಇಲ್ಲ ನನಗೆ, ಅಪ್ಪಂಗೆ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ನಾನು. ವಾಟ್ ಇಫ್ ಹಿ ರೆಫ್ಯೂಸಸ್? ಅಥವಾ ನಾನೇ ಡಿಸಿಷನ್ ತೊಗೊಂಡು ಮಾಡಿದಾಗ ವಾಟ್ ಇಫ್ ಐ ಮಿಸರಬಲಿ ಫೇಲ್? ದೆನ್ ಮೈ ಫಾದರ್ ವಿಲ್ ಟೆಲ್ ಮಿ ಯು ಆರ್ ಇನ್ಕೇಪಬಲ್. ಸೊ ಲಕ್ಷಾಂತರ ರೂಪಾಯಿ ಸಂಪಾದಿಸ್ತಾ ಇದ್ದೀನಿ, ಆದರೂ ನಾನು ಒಂದು ಕಾರ್ ತೊಗೊಂಡ್ರೆ ಹೋಗ್ಬಿಟ್ಟು ಫ್ರೆಂಡ್ಸ್ ಮುಂದೆ ಎಲ್ಲ ತೋರಿಸ್ಕೋಬೇಕು ನಾನು ಕಾರ್ ತೊಗೊಂಡಿದ್ದೀನಿ ಅಂತ. ಯಾವುದಾದ್ರೂ ಫ್ರೆಂಡ್ ಅಪ್ರಿಷಿಯೇಟ್ ಮಾಡದೇ ಇದ್ದರೆ ನನ್ನನ್ನು, ಐ ಫೀಲ್ ವೆರಿ ಡಿಸಪಾಯಿಂಟೆಡ್, ಐ ಫೀಲ್ ರಿಜೆಕ್ಟೆಡ್, ಐ ಫೀಲ್ ದಟ್ ಇವ್ರು ಯಾರು ನನ್ನನ್ನು ಗುರ್ತಿಸ್ತಾನೆ ಇಲ್ವಲ್ಲ ಅಂತ. ಎಲ್ಲಿಂದ ಬರ್ತಾ ಇರೋದು ಈ ನೀಡ್? ದಟ್ ಐ ವಾಂಟ್ ರಿಜೆಕ್ಷನ್, ಐ ವಾಂಟ್ ಅಪ್ರೂವಲ್ ಫ್ರಮ್ ಅದರ್ಸ್, ಐ ಸೀಕ್ ವ್ಯಾಲಿಡೇಷನ್ ಫ್ರಮ್ ಸಂಬಡಿ. ಯಾಕೆ ಬರ್ತಾ ಇದೆ ಇದು? ಅಗೇನ್ ಅಪ್ಪ ಚಿಕ್ಕಂದಲ್ಲಿ ಪ್ರತಿಯೊಂದಕ್ಕೂ ಅವರು ಡಿಸಿಷನ್ ತೊಗೊಳ್ದೇನೆ ಬೇರೆಯವ್ರ ಮೇಲೆ ವಾಟ್ ಎವರ್ ಆ ಮಗು ಡಿಸಿಷನ್ ತೊಗೋಬೇಕು ಅವನಿಗಾಗೂ ಹಂಗೆ ಅದನ್ನು ತೊಗೊಳಕ್ಕೆ ಬಿಡುತ್ತೆ. ಪ್ರತಿಯೊಂದು ಡಿಸಿಷನು ಅಪ್ಪ ತೊಗೋತಾ ಇದ್ದಿದ್ದರಿಂದ ಇನ್ನೆವಿಟಬಲಿ ದ ಚೈಲ್ಡ್ ಕೆನಾಟ್ ಟೇಕ್ ಡಿಸಿಷನ್ಸ್ ಟುಡೇ. I'll give you a third and final example, the last case study. Okay? What is a healthy relationship? There is a 40-year-old man. ಅವನಿಗೆ ನಾಳೆ ಕೆಲಸಕ್ಕೆ ಹೋಗಬೇಕು. ಓಕೆ, ಕೆಲಸದಲ್ಲಿ ಡೆಡ್ಲೈನ್ ಇದೆ. ಹಿ ಹ್ಯಾಸ್ ಟು ಬಾಸ್ ಮುಂದೆ ಏನೋ ಒಂದು ಪ್ರೆಸೆಂಟೇಷನ್ ಮಾಡಬೇಕು ಆ್ಯಂಡ್ ಹಿ ಡಸಂಟ್ ಹ್ಯಾವ್ ಅ ಚಾಯ್ಸ್. ಬೇರೆಯವ್ರಿಗೆ ಯಾರಿಗೂ ಅದನ್ನು ಡೆಲಿಗೇಟ್ ಮಾಡೋಕ್ಕಾಗಲ್ಲ, ಅವನೇ ಮಾಡಬೇಕು ಅದನ್ನು. ಕೂತ್ಕೊಂಡು ಪ್ರೆಸೆಂಟೇಷನಿಗೆ ಪ್ರಿಪೇರ್ ಆಗ್ತಾ ಇರುವಾಗ ಹೆಂಡ್ತಿಗೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಫೋನ್ ಬರುತ್ತೆ. ಸೊ ಹೆಂಡ್ತಿ ಈಸ್ ಅಡ್ಮಿಟೆಡ್ ಇನ್ ದ ಹಾಸ್ಪಿಟಲ್. ಇವನೇನು ಮಾಡ್ತಾನೆ, ಅಪ್ಪ ಅಮ್ಮ ಊರಲ್ಲಿಲ್ಲ. ಇಮಿಡಿಯೇಟ್ಲಿ ಹಿ ಕಾಲ್ಸ್ ಅಪ್ ಹಿಸ್ ಫ್ರೆಂಡ್ಸ್ ಆ್ಯಂಡ್ ಸೇಸ್, ರಾತ್ರಿ ಊಟಕ್ಕೆ ನೀನೇನಾದರೂ ಅರೇಂಜ್ ಮಾಡು, ನಾನು ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀನಿ, ನಂಗೆ ಸ್ವಲ್ಪ ಕೆಲಸ ಇದೆ. ಓಡೋಗ್ತಾನೆ ಹಾಸ್ಪಿಟ್ಲಿಗೆ, ಅಡ್ಮಿಷನ್ ಪ್ರೊಸೆಸ್ ಮಾಡ್ತಾನೆ, ಯಾವ್ಯಾವುದಕ್ಕೆ ಬಿಲ್ ಕಟ್ಟಬೇಕೋ ಕಟ್ತಾನೆ, ಏನೇನು ಫಾರ್ಮ್ಯಾಲಿಟೀಸ್ ಮಾಡಬೇಕೋ ಮಾಡ್ತಾನೆ. ಹೆಂಡ್ತಿ ಹಾಸ್ಪಿಟಲ್ ರೂಮ್ನಲ್ಲಿದ್ದಾಗ ಲ್ಯಾಪ್ಟಾಪ್ ತೆಗೆದ್ಬಿಟ್ಟು ತನ್ನ ಕೆಲಸ ತಾನು ಮಾಡ್ಕೊಳ್ಳೋಕೆ ಶುರು ಮಾಡ್ತಾನೆ. ದೆನ್ ಹೆಂಡ್ತಿ ವಿಲ್ಸೆ, ನಿನಗಿಷ್ಟನ ನನ್ನ ಮೇಲೆ ಪ್ರೀತಿ ಇರೋದು? ಆಕ್ಸಿಡೆಂಟ್ ಆಗಿದೆ, ನನಗೆ ಇಲ್ಲಿ ನೋವಿಂದ ಒದ್ದಾಡ್ತಾ ಇದ್ದೀನಿ, ನೀನು ನೋಡಿದ್ರೆ ಲ್ಯಾಪ್ಟಾಪ್ ಇಟ್ಕೊಂಡು ಕೂತಿದ್ಯಾ. 5 ನಿಮಿಷ ಸಮಾಧಾನ ಮಾಡ್ತಾನೆ. ಇಟ್ಸ್ ಓಕೆ, ಐ ಆಮ್ ದೇರ್ ಫಾರ್ ಯು, ನಿಂಗೆ ನೋವಾಗ್ತಾಯಿದೆ, ನಂಗೆ ಗೊತ್ತು, ಏನು ಮಾಡಲಿ ನಿನ್ನ ಜೊತೆ ಮಾತಾಡಲ್ಲ, ನಿನ್ನ ಜೊತೆ ಕೂತ್ಕೊಂಡು, ವಾಟ್ ಡು ಯು ವಾಂಟ್ ಫ್ರಮ್ ಮೀ ಅಂತ ಕೇಳ್ತಾನೆ. ಅವಳಿಗೆ ಏನು ಬೇಕೋ ಅದನ್ನು ಕೊಟ್ಬಿಟ್ಟು ವಾಪಸ್ ಹೋಗ್ಬಿಟ್ಟು ತನ್ನ ಕೆಲಸ ತಾನು ಮಾಡ್ಕೋತಾನೆ. ನೈದರ್ ಇಸ್ ಹಿ ಫೀಲಿಂಗ್ ಬ್ಯಾಡ್, ಹೆಂಡ್ತಿ ಹೀಗೆಲ್ಲ ಬೈದ್ಲಲ್ಲ ಅಂತ. ಹಿ ಈಸ್ ಏಬಲ್ ಟು ಸಾಲ್ವ್ ದ ಸ್ಟ್ರೆಸ್, ಹಿ ಈಸ್ ಏಬಲ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಆ್ಯಂಡ್ ಹೆಂಡ್ತಿ ಬೈದ ತಕ್ಷಣ ಐ ಆಮ್ ಇನ್ಕೇಪಬಲ್, ಐ ಆಮ್ ಅ ಲೂಸರ್, ಐ ಆಮ್ ಅ ಬ್ಯಾಡ್ ಹಸ್ಬೆಂಡ್ ಅನ್ನೋ ಯೋಚನೆ ಅವನ ತಲೆಗೆ ಬರಲಿಲ್ಲ. ಸರ್ಕಮ್ಸ್ಟೆನ್ಸಸ್ ಹೆಂಗಿತ್ತು, ಸಿಚುವೇಷನನ್ನು ಎಷ್ಟು ಬೆಸ್ಟ್ ಮ್ಯಾನೇಜ್ ಮಾಡೋಕ್ಕಾದ್ನೋ ಅಷ್ಟರ ಮಟ್ಟಿಗೆ ನಾನು ಮ್ಯಾನೇಜ್ ಮಾಡಿದೆ ಅನ್ನೋದು ಅರಿವು ಅವನಿಗಿರುತ್ತೆ. ದಿಸ್ ಈಸ್ ಅ ಸೈನ್ ಆಫ್ ಅ ಕಾನ್ಫಿಡೆಂಟ್ ಮ್ಯಾನ್. ದಿಸ್ ಈಸ್ ಅ ಸೈನ್ ಆಫ್ ಅ ಪರ್ಸನ್ ಹೂ ಫೀಲ್ ಸೆಕ್ಯೂರ್ ವಿತ್ ಹಿಮ್ಸೆಲ್ಫ್. ಸೊ ಇಲ್ಲಿ ವಾಟ್ ಡಿಡ್ ಐ ಬೇಸಿಕ್ಲಿ ಟಾಕ್ ಆಫ್? ಇಲ್ಲಿ ಏನಾಗುತ್ತೆ ಅಂದರೆ, ವಿ ಹ್ಯಾವ್ 4 ಸ್ಟೈಲ್ಸ್ ಆಫ್ ಪೇರೆಂಟಿಂಗ್. ಮಕ್ಕಳನ್ನ ಬೆಳೆಸುವಾಗ ನಾವು ಏನು ಮಾಡ್ತೀವಿ ಅಂದರೆ, ಒಂದು, ದೇರ್ ಇಸ್ ಸಮಥಿಂಗ್ ನೋನ್ ಎಸ್ ಪರ್ಮಿಸಿವ್ ಪೇರೆಂಟಿಂಗ್. ಮಕ್ಕಳಿಗೆ ಏನೇ ಕೇಳಿದ್ರು, ಅಯ್ಯೋ ಒಂದೇ ಮಗು ಇರೋದು, ಅದು 1 ಪೆನ್ಸಿಲ್ ಕೇಳ್ತಾ ನಾನು 10 ಪೆನ್ಸಿಲ್ ತೆಕ್ಕೊಡ್ತೀನಿ. ಅದು ಯಾವುದೋ ಒಂದು ಚೂಡಿದಾರ್ ಕೇಳ್ತಾ ಬೆಸ್ಟ್ ಬ್ರ್ಯಾಂಡೆಡ್ ಕಂಪನಿಗೆ ಹೋಗ್ಬಿಟ್ಟು ಚೂಡಿದಾರನ್ನು ತೆಗೆಸ್ಕೊಡ್ತೀನಿ ನಾನು. ಸೊ ಐ ಆಮ್ ಆಲ್ವೇಸ್ ಗಿವಿಂಗ್ ಇಟ್ ಮೋರ್ ದೆನ್ ವಾಟ್ ದ ಚೈಲ್ಡ್ ವಾಂಟ್ಸ್ ಅಂತಂದರೆ, ನ್ಯಾಚುರಲಿ ದ ಚೈಲ್ಡ್ ವಿಲ್ ಫೀಲ್ ಅ ಸೆನ್ಸ್ ಆಫ್ ಎಂಟೈಟಲ್ಮೆಂಟ್. ನನಗೇನಾದರೂ ಸಿಗಲೇಬೇಕು, ಐ ಆಲ್ವೇಸ್ ವಾಂಟ್ ದ ಬೆಸ್ಟ್, ಐ ಕ್ಯಾನ್ ನೆವರ್ ಫೇಸ್ ಫೇಲಿಯರ್ ಅನ್ನೋದು ಆ ಮಗು ತಲೆಯಲ್ಲಿ ಬರುತ್ತೆ. ದೇರ್ ಇಸ್ ಅನದರ್ ಸ್ಟೈಲ್ ಆಫ್ ಪೇರೆಂಟಿಂಗ್ ಕಾಲ್ಡ್ ಅನ್ಇನ್ವಾಲ್ವ್ಡ್ ಪೇರೆಂಟಿಂಗ್. ಅನ್ಇನ್ವಾಲ್ವ್ಡ್ ಪೇರೆಂಟಿಂಗಲ್ಲಿ ಏನಾಗುತ್ತೆ ಅಂದರೆ, ನಿನ್ನ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನು ಇರ್ತೀನಿ. ಬೆಳಗ್ಗೆ 7 ಗಂಟೆಗೆ ಆಫೀಸಿಗೆ ಹೋಗ್ತೀನಿ, ರಾತ್ರಿ 10 ಗಂಟೆಗೆ ಮನೆಗೆ ಬರ್ತೀನಿ. ಆ ಮಗು ಏನಾದರೂ ಮಾಡ್ತಾ ಇರಲಿ, ಹೆಂಗಾದರೂ ಇರಲಿ, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಮಾರ್ಕ್ಸ್ ಬಂತು, ಸೈನ್ ಹಾಕಬೇಕಾ, ಮಾರ್ಕ್ಸ್ ಕಾರ್ಡಿಗೆ ಸೈನ್ ಹಾಕ್ಬಿಟ್ಟು ಕಳಿಸ್ತೀನಿ. ಯಾಕೆ ಕಮ್ಮಿ ಬಂತು, ಯಾಕೆ ಜಾಸ್ತಿ ಬಂತು, ಒಂದು ಪ್ರಶ್ನೆಯೂ ಇಲ್ಲ. ಅಂಥ ಮಕ್ಕಳು ದೊಡ್ಡವರಾದಾಗ ಏನಾಗ್ತಾರೆ, ಕುಡ್ತದ ಚಟ ಆಗಲಿ, ಎಲ್ಲಿ ಬೇಕಾದರೂ ಸುತ್ತಾಡೋದಾಗಲಿ, ನನ್ನನ್ನು ಯಾರೂ ಹೇಳೋರಿಲ್ಲ, ಕೇಳೋರಿಲ್ಲ, ನಾನು ಹೆಂಗಿದ್ರೂ ಓಕೆ, ನೋಬಡಿ ಟು ಪುಟ್ ಬೌಂಡ್ರೀಸ್ ಆ್ಯಂಡ್ ರೂಲ್ಸ್ ಫಾರ್ ಮಿ, ಆ ಥರ ಬೆಳೀತಾರೆ. ಅಥಾರಿಟೇರಿಯನ್ ಪೇರೆಂಟಿಂಗಲ್ಲಿ ಏನಾಗುತ್ತೆ ಅಂದರೆ, ನೀನು ಇದನ್ನು ಮಾಡಬೇಕು, ಯಾಕೆ ಮಾಡಬೇಕು ಮಗು ಕೇಳಿದ್ರೆ, ನಾ ಹೇಳ್ತಾ ಇದ್ದೀನಲ್ಲ ಅದಕ್ಕೆ, ನಿನಗೆ ಗೊತ್ತಾ, ನನಗೆ ಗೊತ್ತಾ, ಐ ಆಮ್ ದ ಪೇರೆಂಟ್, ಐ ನೋ ಬೆಟರ್, ಮಾಡು. ಸೊ ವಿ ಆರ್ ನಾಟ್ ಗಿವಿಂಗ್ ರೀಸನ್ಸ್ ಟು ದ ಚೈಲ್ಡ್ ಅಸ್ ಟು ವೈ ಹಿ ಹ್ಯಾಸ್ ಟು ಆ್ಯಕ್ಟ್ ಇನ್ ಅ ಸರ್ಟನ್ ವೇ.
ಸೊ ಆಟೋಮ್ಯಾಟಿಕ್ಕಾಗಿ ಆ ಮಕ್ಳಿಗೆ ಏನಾಗುತ್ತೆ ಅಂದರೆ ನನಗೆ ಜೀವನ ಸಾಕಾಗಿದೆ, ಹುಟ್ಟಿದಾಗಿಂದ ನಮ್ಮಪ್ಪ ಹಿಂಗೆ ಇರು, ಇದೇ ಮಾಡು, ಇದೇ ಥರ ಇರು ಹೇಳಿ 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 ಯಾವಾಗ ಇವರಿಂದ ಬಿಡಿಸ್ಕೊಂಡು ಆಚೆ ಹೋಗ್ತೀನೋ ಅಂತ ಅನ್ಸೋಕ್ಕೆ ಶುರುವಾಗಿದೆ ನನಗೆ. ಐ ವಾಂಟ್ ಮೈ ಇಂಡಿಪೆಂಡೆನ್ಸ್, ಐ ವಾಂಟ್ ಮೈ ಫ್ರೀಡಮ್, ಐ ವಾಂಟ್ ಟು ಬಿ ಬೈ ಮೈ ಸೆಲ್ಫ್ ಅಂತ ಅನ್ನೋಕ್ಕೆ ಶುರುವಾಗುತ್ತೆ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ಮಕ್ಕಳಲ್ಲಿ ಅಥವಾ ಟೀನೇಜರ್ಸ್ನಲ್ಲಿ, ಯಂಗ್ ಅಡಲ್ಟ್ಸ್ನಲ್ಲಿ ತಂದೆ ತಾಯಿ ಹೆಂಗೆ ಮಕ್ಕಳ ಜೊತೆ ಇರ್ತೀವೋ ಅದರ ಮೇಲೆ ಮಕ್ಕಳು ನಮ್ಮ ಜೊತೆ ಹೆಂಗಿರ್ತಾರೆ ಅನ್ನೋದು ಡಿಪೆಂಡ್ ಆಗುತ್ತೆ. ಮಕ್ಕಳ ಕಾನ್ಫಿಡೆನ್ಸ್ ಆಗಲಿ ಅಥವಾ ಮಕ್ಕಳು ಹೇಗಿರಬೇಕು ಅನ್ನೋದಾಗಲಿ, ಅವರ ಐಡೆಂಟಿಟಿ ಆಗಲಿ, ಇಟ್ 90% ಡಿಪೆಂಡ್ಸ್ ಟು ಅ ಲಾರ್ಜ್ ಎಕ್ಸ್ಟೆಂಟ್ ಆನ್ ಹೌ ಪೇರೆಂಟ್ಸ್ ಇಂಟ್ರ್ಯಾಕ್ಟ್ ವಿತ್ ದೆಮ್ ಆ್ಯಂಡ್ ವಾಟ್ ಇಸ್ ದಿ ಎಮೋಷ್ನಲ್ ಬಾಂಡ್ ದಟ್ ದ ಪೇರೆಂಟ್ಸ್ ಶೇರ್ ವಿತ್ ದೆಮ್. ಸೊ ವಾಟ್ ಇಸ್ ದ ಮೇನ್ ಇಂಪಾರ್ಟೆನ್ಸ್ ಆಫ್ ಹ್ಯಾವಿಂಗ್ ಅ ಸೆಕ್ಯೂರ್ ಅಟ್ಯಾಚ್ಮೆಂಟ್? ಈಗ ಏನಾಗುತ್ತೆ ಅಂತಂದರೆ, ನಾನು ಏನೋ ಒಂದು ತಪ್ಪು ಮಾಡಿದ್ದೀನಿ, ಬೇಕಂತ ಮಾಡಲಿಲ್ಲ, ಎಲ್ಲೋ ಒಂದು ಕಡೆ ಆಟೋನಲ್ಲಿ ಹೋಗಬೇಕು ಅಂತ ಅಂದ್ಕೊಂಡೆ, ಯಾವುದೋ ರೂಟ್ ಹಾಕೋ ಬದಲು ಇನ್ಯಾವುದೋ ರೂಟ್ ಹಾಕ್ಬಿಟ್ಟೆ, 2 ಜಯನಗರ ಇದ್ದರೆ ಈ ಜಯನಗರಕ್ಕೆ ಹೋಗೋ ಬದಲು ಆ ಜಯನಗರಕ್ಕೆ ಹೊಟ್ಟೋದೆ. ಐ ಶುಡ್ ಹ್ಯಾವ್ ದ ಕಾನ್ಫಿಡೆನ್ಸ್ ಟು ಕಮ್ ಬ್ಯಾಕ್ ಆ್ಯಂಡ್ ಟೆಲ್ ಮೈ ಪೇರೆಂಟ್ಸ್, ನೋಡಮ್ಮ ಈ ಥರ ಮಾಡಿದೆ, ತಪ್ಪಾಯಿತು. ಹಾಗಂದಾಗ ಪೇರೆಂಟ್ಸ್ ಶುಡ್ ಆಲ್ಸೋ ಬಿ ಏಬಲ್ ಟು ಸೇ, ಯಾಕೆ ತಪ್ಪಾಯಿತು ಪುಟ್ಟ, ಏನಾಯಿತು, ಕನ್ಫ್ಯೂಸ್ ಆದೆಯಾ ನೀನು, ಎಲ್ಲಿ ಏನು ಮಿಸ್ಟೇಕ್ ಆಯಿತು, ಗೊತ್ತಿರಲಿಲ್ವಾ ನಿನಗೆ, ಆರ್ ಯು ಸೇಫ್, ಡಿಡ್ ಯು ಮ್ಯಾನೇಜ್ ಆನ್ ಯುವರ್ ಓನ್? ಹಾಗೆ ಕೇಳೋದು ಹೆಂಗಿದೆ, ನಿನಗೆ ಒಂದು ಕೆಲಸನೂ ಸರಿಯಾಗಿ ಮಾಡೋದಕ್ಕೆ ಬರೋದಿಲ್ಲ, ಯಾವತ್ತೋ ಒಂದಿನ ಎಲ್ಲೋ ಒಂದು ಕಡೆ ಹೋಗು ಅಂತಂದರೆ ಅದನ್ನು ಕೆಟ್ಟದ್ದು ಮಾಡ್ಕೊಂಡು ಬರ್ತೀಯ, ಯಾವಾಗಲೂ ಹೀಗೆ, ನಿಂಗೆ ಏನು ರೆಸ್ಪಾನ್ಸಿಬಿಲಿಟಿ ಕೊಟ್ಟರು ಒಂದು ರೆಸ್ಪಾನ್ಸಿಬಿಲಿಟಿನೂ ತೊಗೊಳಕ್ಕೆ ಬರೋದಿಲ್ಲ ನಿನಗೆ. ಈ ಥರ ಮಾತಾಡಿದ್ರೆ ಆಟೋಮೆಟಿಕ್ಕಾಗಿ ಮಗುಗೆ ಏನು ಅನಿಸುತ್ತೆ, ಅಪ್ಪ ಅಮ್ಮನ ಹತ್ರ ನಾನು ಮಾತಾಡೋದಕ್ಕಾಗೋದಿಲ್ಲ, ನಾನು ಏನು ಹೇಳ್ಕೊಳಕ್ಕೆ ಹೋದ್ರೂ ದೇರ್ ಐದರ್ ಫೈಂಡಿಂಗ್ ಫಾಲ್ಟ್ ಇಟ್ ಮೀ, ಅಥವಾ ನಾನು ಸರಿಗಿಲ್ಲ ಅಂತಾರೆ, ಅಥವಾ ನನ್ನ ಇನ್ನೂ ಒಂಥರ ತಿರಸ್ಕಾರವಾಗಿ ನೋಡೋದಕ್ಕೆ ಶುರು ಮಾಡ್ತಾರೆ. ಸೊ ನನ್ನ ಸೆಲ್ಫ್ ಎಸ್ಟೀಮು ಅಪ್ಪ ಅಮ್ಮನ ಹತ್ರನೇ ಮಾತಾಡೋದ್ರಿಂದ ಕಮ್ಮಿ ಆಗ್ತಾ ಇದೆ ಅಂತಂದರೆ, ವಾಟ್ ಈಸ್ ದ ಪಾಯಿಂಟ್ ಇನ್ ಮೀ ಈವನ್ ಗೋಯಿಂಗ್ ಟು ದೆಮ್? ಮಾತಾಡೋದನ್ನು ಬಿಟ್ಟು ಬಿಡ್ತಾರೆ. ಸೊ ವಾಟ್ ವಿ ನೀಡ್ ಹಿಯರ್ ಇಸ್, ಹೌ ಡಸ್ ದ ಪೇರೆಂಟ್ ಟಾಕ್ ವಿತ್ ದ ಚೈಲ್ಡ್? ಸೊ ಸೆಕ್ಯೂರ್ ಅಟ್ಯಾಚ್ಮೆಂಟ್ ಇದ್ದಾಗ, ಹೆಲ್ತಿ ಎಮೋಷ್ನಲ್ ಬಾಂಡಿಂಗ್ ಇದೆ ಮಕ್ಕಳ ಜೊತೆ, ಮೈ ಕಿಡ್ ಇಸ್ ಒಂಥರ ಫೀಲ್ ಸೇಫ್ ಆ್ಯಂಡ್ ಓಪನ್ ಎನಫ್ ಟು ಕಮ್ ಅಪ್ ಟು ಮೀ ಫಾರ್ ಎನಿ ಇಶ್ಯೂ ಅಂತಂದರೆ, ಅಂಥ ಮಕ್ಕಳು ಬೆಳೆಯುವಾಗ ಯಾವ ರೀತಿ ಬೆಳೀತಾರೆ? ಒಂದು, ಅಪ್ಪ ಅಮ್ಮನ ಜೊತೆ ಬೆರೆಯೋದು ಹೆಂಗೆ ಅಂತ ಗೊತ್ತಿರೋದ್ರಿಂದ ಪ್ರಪಂಚದ ಜೊತೆ ಹೆಂಗೆ ಬೆರಿಬೇಕು ಅನ್ನೋದನ್ನು ಕಲ್ತ್ಕೋತಾರೆ. ಸೊ ದೇ ಹ್ಯಾವ್ ಪಿಯರ್ ಸಪೋರ್ಟ್ ಏನಿರುತ್ತೆ, ದೇ ಗೆಟ್ ಅಲಾಂಗ್ ವಿತ್ ಎ ಹೆಲ್ತಿ ಸಪೋರ್ಟ್ ಸಿಸ್ಟಮ್. ಇನ್ನೊಂದು, ಅವರಲ್ಲಿ ಅವ್ರಿಗೆ ಕಾನ್ಫಿಡೆನ್ಸ್ ಇರುತ್ತೆ, ಅವರಲ್ಲಿ ಅವರಿಗೆ ಸೆಲ್ಫ್ ಎಸ್ಟೀಮ್ ಇರುತ್ತೆ. ನನಗೇನು ಬೇಕು, ಹೌ ಶುಡ್ ಐ ಬಿ, ವಾಟ್ ಡೂ ಐ ವಾಂಟ್ ಅನ್ನೋ ಐಡಿಯಾ ಅವರಿಗಿರುತ್ತೆ. ವಿಚ್ ಮೀನ್ಸ್ ಕೋಪಿಂಗ್ ಸ್ಕಿಲ್ಸ್ ಕರೆಕ್ಟಾಗಿರುತ್ತೆ. ಏನೋ ಒಂದು ಸ್ಟ್ರೆಸ್ ಬಂತು, ಏನೋ ಒಂದು ಆಗಬಾರ್ದೇ ಇರೋವಂಥ ಘಟನೆ ನಡೀತು, ಅಂಥ ಟೈಮ್ನಲ್ಲಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದು ಹೆಂಗೆ, ಹೌ ಡು ಐ ಮ್ಯಾನೇಜ್ ಸಿಚುವೇಷನ್ಸ್ ಅನ್ನೋದನ್ನು ಕಲ್ತ್ಕೋತಾರೆ. ಸೊ ವಿಚ್ ಇಸ್ ವೈ ಸೆಕ್ಯೂರ್ ಅಟ್ಯಾಚ್ಮೆಂಟ್ ಸೀಮ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಓಕೆ, ನೌ ದಟ್ ಐ ಎಸ್ಟಾಬ್ಲಿಷ್ ದಿಸ್, ದಟ್ ಅಪ್ಪಂಗೆ ಅಥವಾ ತಾಯಿಗೆ, ತಂದೆಗೆ, ಮಕ್ಕಳಿಗೆ ದೇ ನೀಡ್ ಟು ಹ್ಯಾವ್ ಅ ಗುಡ್ ಆ್ಯಂಡ್ ಹೆಲ್ತಿ ಸಪೋರ್ಟ್ ಸಿಸ್ಟಮ್ ಅಂತಂದರೆ, ಹೌ ಡು ವಿ ಗೋ ಅಬೌಟ್ ಬಿಲ್ಡಿಂಗ್ ದಿಸ್? ಮಕ್ಕಳಿಗಿಂತ ಹೆಚ್ಚಾಗಿ ಮೈ ಸೆಷನ್ ಟುಡೇ ಈಸ್ ಮೇನ್ಲಿ ಫಾರ್ ದ ಪೇರೆಂಟ್ಸ್. ಸೊ ತಂದೆ ತಾಯಿಯಂದರು ಮಕ್ಕಳ ಜೊತೆ ಹೆಂಗಿರಬೇಕು, ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ವಿ ವಿಲ್ ಟ್ರೈ ಟು ಲುಕ್ ಎಟ್ ಇನ್ ದಿಸ್ ಸೆಷನ್. ಓಕೆ, ಫಸ್ಟ್ ಥಿಂಗ್ ಏನು ಮಾಡ್ಬೋದು, ವಿ ನೀಡ್ ಟು ಬಿ ಅ ರೋಲ್ ಮಾಡೆಲ್. ಬೇಸಿಕ್ಕಾಗಿ ಗೊತ್ತಿರೋದದು, ನಾವು ಹೆಂಗಿರ್ತೀವೋ ಮನೆಯಲ್ಲಿ ಮಕ್ಕಳು ಅದೇ ಥರನೇ ಇರ್ತಾರೆ, ಕರೆಕ್ಟು. ಬಟ್ ನಾವು ಇರೋದು ಹೆಂಗೆ? ಈಗ ನನಗೆ ಸಿಟ್ಟು ಬಂತು ಅಂತಂದರೆ, ಇಫ್ ಐ ಸೇ ಆ ಮಗು ಮೇಲೆ ಚೆನ್ನಾಗಿ ಕಿರ್ಚಾಡೋದು, ನಾನೇನೋ ನ್ಯೂಸ್ ಪೇಪರ್ ಓದ್ತಾ ಕೂತಿದ್ದೀನಿ ಅಥವಾ ಅಡುಗೆ ಮಾಡ್ತಾಯಿದ್ದೀನಿ, ಆ ಮಗು ಬರುತ್ತೆ, ಅಮ್ಮ ಇವತ್ತೇನೋ ಕಾಲೇಜಲ್ಲಿ ಆಯಿತು, ಐ ವಾಂಟ್ ಟು ಟಾಕ್ ಟು ಯು, ನಾನು ಬ್ಯುಸಿ ಇದ್ದೀನೋ ಆಮೇಲೆ ಮಾತಾಡೋಣ. ಆಟೋಮೆಟಿಕ್ಕಾಗಿ ಮಗು ಏನು ಮಾಡುತ್ತೆ, ಅದು ಕಂಪ್ಯೂಟ್ರಲ್ಲಿ ಆಟಾಡ್ತಾ ಕೂತಿದ್ದಾಗ ನಾವು ಹೋದರೆ ಆಟಾಡ್ತಿರೋದು ಕಾಣಿಸೋದಿಲ್ವಾ, ಬರಬೇಡ, ಡಿಸ್ಟರ್ಬ್ ಮಾಡಬೇಡ ಅಂತನ್ನುತ್ತೆ. ಸೊ ಇಫ್ ಯು ವಾಂಟ್ ದ ಚೈಲ್ಡ್ ಟು ಇಂಟ್ರ್ಯಾಕ್ಟ್ ವಿತ್ ಯು, ನಾವು ಸಹ ಅಷ್ಟೇ ವಿ ನೀಡ್ ಟು ಬಿ ಏಬಲ್ ಟು ಸ್ಪೆಂಡ್ ಟೈಮ್ ವಿತ್ ದ ಚೈಲ್ಡ್. ಎಟ್ ದ ಸೇಮ್ ಟೈಮ್ ಮಗುಗೆ ಎಮೋಷ್ನಲ್ ರೆಗ್ಯುಲೇಷನ್ ಗೊತ್ತಿರಬೇಕು ಅಂತಂದರೆ, ನನ್ನ ಎಮೋಷನ್ಸನ್ನು ನಾನು ರೆಗ್ಯುಲೇಟ್ ಮಾಡೋದನ್ನು ಕಲಿಬೇಕು. ಸೊ ನನಗೆ ಸಿಟ್ಟು ಬರ್ತಾ ಇದೆ ಅಂತಂದರೆ, ಆ ಮಗು ಮಾತಾಡ್ಸೋಕ್ಕೆ ಬಂದರೆ, ವಿ ಕ್ಯಾನ್ ಆಟೋಮ್ಯಾಟಿಕ್ಲಿ ಸೇ, ಯು ನೋ ವಾಟ್, ಐ ಥಿಂಕ್ ಐ ಆಮ್ ಅ ಲಿಟಲ್ ಜಿಟ್ರಿ ಟುಡೇ, ನಂಗೊಂಚೂರು ತಲೆನೋವ್ತಾ ಇದೆ, ಐ ಆಮ್ ನಾಟ್ ಇನ್ ಅ ಗುಡ್ ಮೂಡ್, ಇವಾಗ ನೀನು ಮಾತಾಡಿದ್ರೆ ಬಹುಶಃ ನನಗೆ ಕೋಪ ಬರ್ಬೋದು, ಊಟ ಮಾಡಿಬಿಟ್ಟು ಆಮೇಲೆ ಮಾತಾಡೋಣವಾ, ಕ್ಯಾನ್ ಯು ಜಸ್ಟ್ ಗಿವ್ ಮೀ ಸಮ್ ಟೈಮ್? ಸೊ ಯು ಆರ್ ಬೀಯಿಂಗ್ ಆನೆಸ್ಟ್ ಆ್ಯಂಡ್ ಓಪನ್ ವಿತ್ ಯೋರ್ ಓನ್ ಫೀಲಿಂಗ್ಸ್. ಆಟೋಮೆಟಿಕ್ಲಿ ದ ಚೈಲ್ಡ್ ವಿಲ್ ಅಂಡರ್ಸ್ಟ್ಯಾಂಡ್, ನನಗೆ ಯಾವತ್ತಾದರೂ ಹಂಗೆ ಅನ್ನಿಸ್ದಾಗ ನಾನು ಅದ್ರ ಬಗ್ಗೆ ಹಾಗೆ ಓಪನ್ ಆಗಿ ಮಾತಾಡ್ಬೋದು ಅಮ್ಮನ ಹತ್ರ. ಐ ಕ್ಯಾನ್ ಟೆಲ್ ಹರ್, ಅಮ್ಮ ನಂಗೆ ಸಿಟ್ಟು ಬರ್ತಾಯಿದೆ, ನಂಗೊಂದು 10 ನಿಮಿಷ ಟೈಮ್ ಕೊಡು, ಆಮೇಲೆ ಮಾತಾಡ್ತೀನಿ. ಸೊ ವಿ ಆರ್ ನಾಟ್ ಎಮೋಷ್ನಲಿ ಲ್ಯಾಶಿಂಗ್ ಔಟ್ ಎಟ್ ಪೀಪಲ್. ಸೊ ನಾವು ಹೆಂಗಿರ್ತೀವೋ ಮಕ್ಕಳು ಆಟೋಮ್ಯಾಟಿಕ್ಕಾಗಿ ಅದನ್ನೇ ಕಲಿಯೋದಕ್ಕೆ ಶುರು ಮಾಡ್ತಾರೆ. ನೆಕ್ಸ್ಟು, ಫ್ರೆಂಡ್ಸನ್ನು ಮನೆಗೆ ಕರ್ಕೊಂಬ ಅಂತ ಹೇಳೋದು, ವಿಚ್ ಮೋಸ್ಟ್ ಆಫ್ ಅಸ್ ಡು. ಕರ್ಕೊಂಬ ನಿನ್ನ ಫ್ರೆಂಡ್ಸನ್ನು ನೋಡೋಣ, ಎಲ್ಲರೂ ನಮ್ಮ ಮನೆಯಲ್ಲೇ ಮೀಟ್ ಮಾಡಿ, ಆಚೆ ಹೋಗುವಂಥದ್ದೇನೋ, ಮನೆಯಲ್ಲಿ ನಾನೇ ಅಡುಗೆ ಮಾಡ್ತೀನಿ. ವಿ ನೀಡ್ ಅ ಬ್ಯಾಲೆನ್ಸ್. ಆಚೆ ಹೋಗ್ತಾರಾ, ಸುತ್ತಕ್ಕೆ ಹೋಗ್ತಾರಾ, ಹೋಗಲಿ ಪರವಾಗಿಲ್ಲ,
ಬಟ್ 10 ಸತಿ ಆಚೆ ಹೋದರು ಅಂದರೆ 1 ಸತಿನಾದರೂ ಮನೆಗೆ ಬರಲಿ. ಮನೆಗೆ ಬಂದಾಗ ಬಂದಿದ್ದು ಮಾರನೇ ದಿನ ಆ ಫ್ರೆಂಡ್ ಸರಿಗಿಲ್ಲ, ಅವನೇನು ಆ ಥರ ಬಟ್ಟೆ ಹಾಕ್ಕೊಂಡು ಬಂದಿದ್ದ, ಅವ್ನು ಯಾಕೋ ನಂಗೆ ಇಷ್ಟ ಆಗಲಿಲ್ಲ, ಅವನ ಜೊತೆ ನೀನು ಜಾಸ್ತಿ ಮಿಂಗಲ್ ಆಗಬೇಡ, ಇನ್ನೊಬ್ಳು ಬಂದಿದ್ಲಲ್ಲ ಅವಳು ತುಂಬ ಸೀರಿಯಸ್ಸಾಗಿ ಕೂತಿದ್ಲು ನೋಡು, ಅವಳ ಜೊತೆ ಇರು. ಹೂ ಆರ್ ವಿ ಟು ಪಾಸ್ ಜಜ್ಮೆಂಟ್ಸ್, ಹೂ ಆರ್ ವಿ ಟು ಪಾಸ್ ಕಮೆಂಟ್ಸ್? ದ ಮಿನಿಟ್ ವಿ ಸೇ ದಟ್, ಆ ಮಗುಗೆ ಏನು ಅರ್ಥ ಆಗುತ್ತೆ, ನಮ್ಮಪ್ಪ ನಾನು ಏನು ಮಾಡಿದ್ರು ಓಕೆ ಇಲ್ಲ, ನಾಳೆಯಿಂದ ನನ್ನ ಫ್ರೆಂಡ್ಸನ್ನ ಕರ್ಕೊಂಬರಲ್ಲ. ಸೊ ನಾನು ಸೀಕ್ರೆಟಾಗಿ ಮೆಸೇಜ್ ಮಾಡೋಕ್ಕೆ ಶುರು ಮಾಡ್ತೀನಿ, ಅವ್ರಿಗೆ ಗೊತ್ತಿಲ್ಲದೆ ನಾನು ಚಾಟ್ಸನ್ನ ಹೈಡ್ ಮಾಡೋಕ್ಕೆ ಶುರು ಮಾಡ್ತೀವಿ. ದಟ್ಸ್ ನಾಟ್ ವಾಟ್ ವಿ ವಾಂಟ್. We want the child to be on the right path, I understand, but there is a way to do it. ಸೊ ಆ ಕ್ಷಣಕ್ಕೆ ಬಿಟ್ಬಿಟ್ಟು ನಮಗೆ ಅವ್ರು ಕೆಟ್ಟ ಫ್ರೆಂಡ್ಸು ಕೆಟ್ಟ ಸಹವಾಸ ಮಾಡ್ತಿದ್ದಾರೆ ಅಂತ ಅನ್ನಿಸ್ದಾಗ ನಮಗೆ ಗೊತ್ತಿರುತ್ತಲ್ವ ಯಾವುದು ಸರಿ ಅಂತ. ನೆಕ್ಸ್ಟ್ ಟೈಮ್ ಯಾವಾಗಲೂ ಕಾಲೇಜಿಗೆ ಹೋದಾಗ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಅಟೆಂಡ್ ಮಾಡ್ದ, ಅಥವಾ ಸುಮ್ಮನೆ ಲೆಕ್ಚರರನ್ನು ಭೇಟಿ ಮಾಡೋಕ್ಕೆ ಹೋಗ್ತೀನಿ ಅಂತ ಹೋದ, ಅಲ್ಲಿ ಮಾತಾಡಿದಾಗ ಸುತ್ತಮುತ್ತ ಯಾವ ಫ್ರೆಂಡ್ಸ್ ಇರ್ತಾರೆ ನೋಡಿಕೊಂಡು ಇನ್ನು ಯಾವಾಗಲೂ 2 ವಾರ 3 ವಾರ ಬಿಟ್ಟು ಬಾ ನಿಂಗೇನೋ ಇಷ್ಟವಾದ ತಿಂಡಿ ಮಾಡ್ಕೊಡ್ತೀನಿ ಅಂತ ಅನ್ನೋದು. ಅಡುಗೆ ಮನೆಯಲ್ಲಿ ಮಾತಾಡ್ತಾ ಕೂತಿದ್ದಾಗ, ಹೌದು ಅದೊಂದು ಹುಡುಗಿ ಇದ್ಲಲ್ಲ ಅವತ್ತು ಪೇರೆಂಟ್ ಟೀಚರ್ ಮೀಟಿಂಗಲ್ಲಿ ಸಿಕ್ಕಿದ್ಲು, ಅಷ್ಟು ಚೆನ್ನಾಗಿ ಮಾತಾಡ್ತಾಯಿದ್ಲು, ನೀ ಯಾವತ್ತಾದರೂ ಅವಳ ಹತ್ರ ಹೋಗಿ ಮಾತಾಡೋಕ್ಕೆ ಟ್ರೈ ಮಾಡಿದ್ಯಾ? ಸೊ ವಾಟ್ ಆರ್ ವಿ ಡೂಯಿಂಗ್? ಇಂಡೈರೆಕ್ಟ್ಲಿ ವಿ ಆರ್ ಟ್ರೈಯಿಂಗ್ ಟು ಗೈಡ್ ದ ಚೈಲ್ಡ್, ಟ್ರೈ ಆ್ಯಂಡ್ ಬಿ ಫ್ರೆಂಡ್ಸ್ ವಿತ್ ದೀಸ್ ಸೆಟ್ ಆಫ್ ಪೀಪಲ್. ಅಥವಾ ಸುಮ್ಮನೆ ಯಾವುದೋ ಒಂದು ಮೂವಿ ನೋಡೋಣ ಬಾ ಅಂತಂದ್ರೆ ಮೂವಿ ಸೀನನ್ನು ನೋಡ್ತಾ, ಅಲ್ಲಿ ನೋಡು ಕಾಲೇಜಲ್ಲಿ ಏನೋ ಟೆಕ್ಸ್ಟ್ ಮಾಡ್ತಾ ಇದ್ದಾನೆ, ಯಾವುದೋ ಥರ ಫ್ರೆಂಡ್ಸ್ ಜೊತೆ ಇದ್ದಾನೆ, ನಿಂಗೇನು ಅನಿಸುತ್ತೆ ಇದ್ರ ಬಗ್ಗೆ, ವಾಟ್ ಈಸ್ ಯುವರ್ ಒಪಿನಿಯನ್ ಆಫ್ ದಿಸ್? ಸೊ ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಗೋಯಿಂಗ್ ಆನ್ ಇನ್ ದ ಚೈಲ್ಡ್ಸ್ ಮೈಂಡ್. ಡೈರೆಕ್ಟಾಗಿ ಹಿಂಗೆ ಮಾಡಬೇಡ, ಹಿಂಗಿರು, ಅದು ಇದು ಅಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಕೋದು ಬಿಟ್ಟು ವಾಟ್ ಈಸ್ ದ ಚೈಲ್ಡ್ಸ್ ಒಪಿನಿಯನ್ ಅನ್ನೋದು ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದಾಗ ರೈಟ್ ಆ್ಯಂಡ್ ರಾಂಗ್ ಯಾವುದು ಅನ್ನೋದು ಹೇಳ್ಕೊಳ್ಳೋದು ಈಸಿ ಆಗುತ್ತೆ. ನೆಕ್ಸ್ಟು, ಮಕ್ಕಳಿಗೆ ಎಲ್ಲದನ್ನೂ ಹೇಳ್ಕೊಡೋದಕ್ಕಾಗೋದಿಲ್ಲ. ಐ ವಾಂಟ್ ಮೈ ಚೈಲ್ಡ್ ಟು ಫಸ್ಟ್ ರ್ಯಾಂಕು ತೊಗೋಬೇಕು, ಒಳ್ಳೆ ಹುಡುಗ ಆಗಿರಬೇಕು, ಸೋಷಿಯಲ್ ಸರ್ವಿಸ್ ಮಾಡಬೇಕು, ಚಾರಿಟಿ ಮಾಡಬೇಕು, ದೊಡ್ಡ ಕಂಪನಿ ಎಸ್ಟಾಬ್ಲಿಷ್ ಮಾಡಬೇಕು, 6 ಫಿಗರ್ ಸ್ಯಾಲ್ರಿ ತೊಗೋಬೇಕು, ಎಥಿಕಲ್ ಆಗಿರಬೇಕು, ಮೋಸ ಮಾಡಬಾರ್ದು, ಎಷ್ಟು ಅಂತ ಮಾಡ್ತಾರೆ ಮಕ್ಕಳು, ಏನೇನು ಅಂತ ಮಾಡ್ತಾರೆ. ಸೊ ಆ್ಯಸ್ ಪೇರೆಂಟ್ಸ್ ವಿ ಫಸ್ಟ್ ನೀಡ್ ಕ್ಲಾರಿಟಿ. ನನ್ನ ಮಗುನಲ್ಲಿ ನಾನು ಏನು ಬಯಸೋಕ್ಕೆ ಇಷ್ಟಪಡ್ತೀನಿ, ವಾಟ್ ಡು ಐ ವಾಂಟ್ ಟು ಸಿ ಇನ್ ಮೈ ಚೈಲ್ಡ್. ಆನೆಸ್ಟಿ ಬೇಕಾ, ಇಂಟೆಗ್ರಿಟಿ ಬೇಕಾ, ಅಥವಾ ಕೈಂಡಾಗಿರೋದು ಬೇಕಾ, ಅಥವಾ ಮಾರ್ಕ್ಸೇ ಬೇಕಾ? ನನಗೆ ಏನಾದರೂ ಮಾಡು, ನೀನು ಹೆಂಗಾದರೂ ಇರು, ಚೀಟಾದರೂ ಮಾಡು, ಫಸ್ಟ್ ರ್ಯಾಂಕ್ ತೊಗೊಂಡು ಬಂದುಬಿಡು. ಡು ಐ ವಾಂಟ್ ದ್ಯಾಟ್? ಡು ಐ ವಾಂಟ್ ಆನೆಸ್ಟಿ? ವಾಟ್ ಈಸ್ ಇಟ್ ದಟ್ ಐ ವಾಂಟ್ ಟು ಸಿ ಇನ್ ಮೈ ಚೈಲ್ಡ್ ಅನ್ನೋದು ಫಸ್ಟ್ ನಮಗೆ ಗೊತ್ತಿರಬೇಕು. ಅದು ಗೊತ್ತಿತ್ತು ಅಂತಂದರೆ ನೆಕ್ಸ್ಟು ಆ ಚೈಲ್ಡ್ ಕಷ್ಟಪಡ್ತಾ ಇದೆಯಾ, ನಂಗೆ ಸಿನ್ಸಿಯರಿಟಿ ಆಫ್ ಎಫರ್ಟ್ಸ್ ಬೇಕು, ಅದಿದ್ದರೆ ಸಾಕು ಅಂತಂದರೆ 4 ಟೆಕ್ಸ್ಟ್ ಬುಕ್ ಓದುತ್ತಾ, 5 ಟೆಕ್ಸ್ಟ್ ಬುಕ್ ಓದುತ್ತಾ, ಪ್ರಾಮಾಣಿಕವಾಗಿ ಮಗು ಕೂತ್ಕೊಂಡು ಓದ್ತಾ ಇದೆಯಾ, ರಿಸಲ್ಟ್ ಏನಾದರೂ ಬರಲಿ, ಆಟೋಮೆಟಿಕ್ಲಿ ವಿ ಕ್ಯಾನ್ ಸೇ, ನೋಡು ಪುಟ್ಟ ನೀನು ಕಷ್ಟಪಟ್ಟೆ, ನಿಯತ್ತಾಗಿ ಕೂತ್ಕೊಂಡು ಓದಿದ್ಯಾ, ಸಿನ್ಸಿಯರಾಗಿ ಎಫರ್ಟ್ ಹಾಕಿದ್ಯಾ, ರಿಸಲ್ಟ್ಸ್ ಇಸ್ ಇಮ್ಮೆಟೀರಿಯಲ್. ಇದೇ ಥರ ಕಷ್ಟ ಹಾಕು, ಏನು ಕಷ್ಟಪಡು, ಏನು ಬರುತ್ತೋ ನೋಡೋಣ. ನಿಜವಾಗ್ಲೂ ಆ ಮಗು ಕೂತ್ಕೊಂಡು ಕಷ್ಟಪಡ್ತಾ ಇದೆ ಅಂತಂದರೆ ರಿಸಲ್ಟ್ಸ್ ಯಾತಕ್ಕೆ ಬರೋದಿಲ್ಲ ಹೇಳಿ? ಅದು ಬಿಟ್ಟು ಫಸ್ಟ್ ರ್ಯಾಂಕ್ ತೊಗೋ ಅಂತ ಪ್ರೆಷರ್ ಹಾಕಿದ್ರೆ ಎಕ್ಸಾಮ್ ಹಿಂದಿನ ದಿನ ಫಸ್ಟ್ ರ್ಯಾಂಕ್ ಬರುತ್ತೋ ಬರಲ್ವೋ ಅನ್ನೋ ಟೆನ್ಷನ್ನಲ್ಲೇನೆ ಅರ್ಧ ಮಾರ್ಕ್ಸ್ ಹೊರಟೋಗಿರುತ್ತೆ. ಸೊ ವಾಟ್ ವಿ ವಾಂಟ್ ಟು ಸಿ ಇಸ್ ವಾಟ್ ಕೈಂಡ್ ಆಫ್ ವ್ಯಾಲ್ಯೂ ಸಿಸ್ಟಮ್ಸ್ ಡು ವಿ ವಾಂಟ್ ಟು ಇನ್ಕಲ್ಕೇಟ್ ಇನ್ ದ ಚೈಲ್ಡ್. ನೆಕ್ಸ್ಟ್, ಎಸ್ಪೆಷಲಿ ವಿತ್ ಯಂಗ್ ಅಡಲ್ಟ್ಸ್ ಏನಾಗುತ್ತೆ ಅಂದರೆ ದೇ ವಾಂಟ್ ಟು ಫಾರ್ಮ್ ಎನ್ ಐಡೆಂಟಿಟಿ ಆಫ್ ದೇರ್ ಓನ್. ನಾನು ಹೀಗೆ ಇರಬೇಕು, ನಾನು ಇದೇ ಥರ ಬಟ್ಟೆ ಹಾಕ್ಕೋಬೇಕು, ನಾನು ಈ ಥರ ಮ್ಯೂಸಿಕ್ ಕೇಳಿಸ್ಕೊತೀನಿ, ನಾನು ಇಂಥ ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗ್ತೀನಿ, ಅದೆಲ್ಲ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ. ಅಥವಾ ನಂಗೆ ಹೀಗೆ ಇರಬೇಕು ಅನ್ನೋ ಒಂದು ಐಡಿಯಾ ಇರುತ್ತೆ. ಅಂಥ ಐಡಿಯಾ ಇಟ್ಕೊಂಡಿರೋ ಮಕ್ಕಳಲ್ಲಿ ಅವ್ರಿಗೆ ಸಿಟ್ಟು ಬಂದಿದ್ದಾಗ, ನೀನು ಯಾಕೆ ಆ ಥರ ಇದೆಯಾ, ಲೆಟ್ ಅಸ್ ಸಿಟ್ ಆ್ಯಂಡ್ ಡೂ ಇಟ್, ನೀ ಹಾಗಲ್ಲ ಹೀಗೆ ಅಂತ. ಫಸ್ಟ್ ಆಫ್ ಆಲ್ ದ ಕಿಡ್ ಇಸ್ ಎಮೋಷ್ನಲ್. ನನಗೇನು ಬೇಕೋ ನಾನು ಅದನ್ನು ಸಾಧಿಸ್ತೀನಿ ಅನ್ನೋ ಒಂದು ಛಲದಲ್ಲಿ ನಿಂತಿರುತ್ತೆ. ಆ ಥರ ಎಮೋಷ್ನಲ್ ಆಗಿರೋ ಮಗುನ ಆ ಕ್ಷಣದಲ್ಲಿ ನಾನು ಹೋಗ್ಬಿಟ್ಟು ಇಮ್ಮಿಡಿಯೇಟ್ ತಿದ್ದುತ್ತೀನಿ, ಬುದ್ಧಿ ಹೇಳ್ತೀನಿ ಅಂತಂದರೆ ಬೋತ್ ಆಫ್ ಅಸ್ ಆರ್ ಎಮೋಷ್ನಲ್. ಆ ಮಗು ನನ್ನ ಜೊತೆ ಕಿರ್ಚಾಡೋಕ್ಕೆ ಶುರು ಮಾಡಿದ್ರೆ ನಾನು ವಾಪಸ್ ಕಿರಿಸ್ತೀನಿ, ನೀನು ಅಪ್ಪ ನಾನಾ ಅಪ್ಪ, ನನ್ನ ಹತ್ರ ನೀನು ಹಿಂಗೆ ಮಾತಾಡ್ತೀಯ. ದ ಮಿನಿಟ್ ಐ ಸ್ಟಾರ್ಟ್ ಶೌಟಿಂಗ್, ಆ ಮಗುಗೂ ರೊಚ್ಚಿಗೆ ಹೇಳುತ್ತೆ, ನಾನೇನು ಪುಟ್ಟ ಮಗುನ ಇಷ್ಟು ದಿನ ಅಂತೂ ಬೈದಿದ್ಯಾ, ಇನ್ನು ಮುಂದೇನೂ ಬೈಯೋ ಅಂಥದ್ದು ಏನು ನೀನು, ನಾನು ಬೆಳೆದು ನಿಂತಿರೋ ಹುಡುಗ, ಡೋಂಟ್ ಟಾಕ್ ಟು ಮೀ ಲೈಕ್ ದಿಸ್ ಅಂತ ಮಗು ಶುರು ಮಾಡುತ್ತೆ. ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಎಟ್ ಟೈಮ್ಸ್ ದಟ್ ಮಗು ಎಮೋಷ್ನಲ್ ಆಗಿದ್ದಾಗ ಅಥವಾ ಮಗು ತಪ್ಪು ಮಾಡ್ತಿದೆ ಅಂತ ನಮಗೆ ಗೊತ್ತಾದಾಗ ಸಮ್ಟೈಮ್ಸ್ ಇಟ್ ಈಸ್ ಬೆಸ್ಟ್ ಟು ಜಸ್ಟ್ ರಿಮೈನ್ ಸೈಲೆಂಟ್. ತಕ್ಷಣ ನಾನು ತಿದ್ದುತ್ತೀನಿ, ತಕ್ಷಣ ನಾನು ಬುದ್ಧಿ ಹೇಳ್ತೀನಿ ಅಂತಂದರೆ ಇಟ್ ಡಸಂಟ್ ವರ್ಕ್. ತಪ್ಪು ಮಾಡಲಿ ಆ ಮಗು, ಎಲ್ಲ ತಪ್ಪು ನಾನೇ ಹೇಳ್ಬಿಟ್ಟು ತಿದ್ದಬೇಕು ಅನ್ನೋದು ಏನೂ ಇಲ್ಲ. ಕೆಲವು ಸತಿ ಅದಾಗದೇ ತಪ್ಪು ಮಾಡಿ ತಿದ್ದುಕೊಂಡಾಗ ನಾನು ಕೂತ್ಕೊಂಡು ಮಾತಾಡಿದಾಗ ಅಪ್ಪ ಅಮ್ಮ ಸರಿ ಹೇಳಿದ್ರು, ಬಹುಶಃ ನೆಕ್ಸ್ಟ್ ಟೈಮ್ ಅಟ್ಲೀಸ್ಟ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಐ ನೀಡ್ ಟು ಗೋ ಬ್ಯಾಕ್ ಟು ಮೈ ಪೇರೆಂಟ್ಸ್ ಅನ್ನೋದು ಮಗುಗೆ ಅರ್ಥ ಆಗುತ್ತೆ. ಆ ತಪ್ಪು ಮಾಡೋಕ್ಕೆ ಬಿಡ್ದೇ ಆಟೋಮೆಟಿಕ್ಕಾಗಿ ನಾವು ಪ್ರತಿ ಹೆಜ್ಜೆಗೂ ಬುದ್ಧಿ ಹೇಳ್ತಾ ಇದ್ದರೆ ನಾಳೆ ಪ್ರಾಬ್ಲಮ್ ಆಯಿತು ಅಂದರೆ ದ ಚೈಲ್ಡ್ ಡಸ್ ನಾಟ್ ನೋ ಹೌ ಟು ಫೇಸ್ ದ ಪ್ರಾಬ್ಲಮ್. ಆ್ಯಂಡ್ ಸೆಕೆಂಡ್ಲಿ ಐ ಕ್ಯಾನ್ ಸಾಲ್ವ್ ಪ್ರಾಬ್ಲಮ್ಸ್ ಅನ್ನೋ ಕಾನ್ಫಿಡೆನ್ಸೇ ಹೊರಟೋಗುತ್ತೆ ಮಗುಗೆ.
ಒಂದು ಆ ಎಕ್ಸ್ಟ್ರೀಮ್ ಆದರೆ ದ ಸೆಕೆಂಡ್ ಎಕ್ಸ್ಟ್ರೀಮ್ ಇಸ್ ಎಲ್ಲದಕ್ಕೂ ನಮ್ಮ ಅಪ್ಪ ಅಮ್ಮ ನನಗೆ ಬುದ್ಧಿವಾದ ಹೇಳಕ್ಕೆ ಬರ್ತಾರೆ, ನಾನು ಅವರಿಂದ ಎಲ್ಲ ಮುಚ್ಚಿಡ್ತೀನಿ, ನಾನು ಏನೂ ಅವ್ರ ಹತ್ರ ಓಪನ್ ಅಪ್ ಆಗಲ್ಲ, ಬಿಕಾಸ್ ದೇ ಡೋಂಟ್ ಲಿಸನ್ ಟು ಮೀ, ದೇ ಆರ್ ನಾಟ್ ಆ್ಯಕ್ಟಿವ್ ಲಿಸ್ನರ್ಸ್, ದೇ ಆರ್ ಡಿಕ್ಟೇಟರ್ಸ್. ಸೊ ನನಗೆ ಅವ್ರು ಡಿಕ್ಟೇಟ್ ಮಾಡ್ತಾರೆ ಅಂದರೆ ನಾನು ಅವ್ರ ಜೊತೆ ಕ್ಲೋಸ್ ಆಗೋದಿಲ್ಲ. ಆಟೋಮೆಟಿಕ್ಕಾಗಿ ಮಗು ಮನಸ್ಸಿನಲ್ಲಿ ಆ ಥರ ಬರೋಕ್ಕೆ ಶುರುವಾಗುತ್ತೆ. ಸೊ ವೆನ್ ವಿ ಟಾಕ್ ಟು ದೀಸ್ ಪೀಪಲ್ ವಿ ಆಲ್ಸೋ ನೀಡ್ ಟು ಅಂಡರ್ಸ್ಟ್ಯಾಂಡ್. ಈಗ ಹೇಗಾಗುತ್ತೆ ಅಂತಂದರೆ ವಿ ಆರ್ ಇನ್ ಅ ಸ್ಟೇಜ್ ವೇರ್ ವಿ ಆರ್ ಬಿಟ್ವೀನ್ ಚೈಲ್ಡ್ಹುಡ್ ಆ್ಯಂಡ್ ಅಡಲ್ಟ್ಹುಡ್. ಕೆಲವು ಸತಿ ಏನಾಗುತ್ತೆ, ಅಯ್ಯೋ ನಿಮ್ಮ ಮಗು ನಿಂಗೇನೋ ಗೊತ್ತಾಗುತ್ತೆ, ನಿಂಗೆ ರೂಮ್ ಕ್ಲೀನ್ ಮಾಡ್ಕೊಳಕ್ಕೆ ಬರಲ್ಲ, ನಾನು ಕ್ಲೀನ್ ಮಾಡಿರ್ತೀನಿ. ರೆಸ್ಪಾನ್ಸಿಬಿಲಿಟಿ ಮನೆಯಲ್ಲಿ ಬೇಕು ನಮಗೆ ಮಕ್ಕಳ ಜೊತೆ. ಹೊರಗಡೆ ಹೋಗುವಾಗ ನೀನು ಯಾರ ಜೊತೆ ಹೋಗ್ತಾ ಇದೆಯಾ ಹೇಳ್ಬಿಟ್ಟು ಹೋಗು, ಎಷ್ಟೊತ್ತಿಗೆ ಬರ್ತೀಯಾ ಹೇಳ್ಬಿಟ್ಟು ಹೋಗು, ಎಲ್ಲಿ ಹೋಗ್ತೀಯಾ ನನಗೆ ಹೇಳು, ನಾನು ಹೇಳ್ತಾ ಇರೋ ಜಾಗಕ್ಕೆ ನೀನು ಹೋಗು. ಬಟ್ ಮನೆಯಲ್ಲಿದ್ದಾಗ ನೀನು ಬೆಳೆದಿದ್ಯಾ, ದೊಡ್ಡವನಾಗಿದೆಯಾ, ನಿನ್ನ ಕೆಲಸ ನೀನು ಮಾಡ್ಕೊಳ್ಳೋದನ್ನು ಕಲಿ, ನಿನ್ನ ಬಟ್ಟೆ ನೀನೇ ಐರನ್ ಮಾಡ್ಕೊ, ಅಡುಗೆ ತಿಂಡಿನಲ್ಲಿ. ಸೊ ಒಂದು ಕಡೆ ವಿ ಆರ್ ಟೆಲಿಂಗ್ ದ ಚೈಲ್ಡ್ ಯು ಆರ್ ಎ ರೆಸ್ಪಾನ್ಸಿಬಲ್ ಪರ್ಸನ್, ಗ್ರೋ ಅಪ್, ಡೂ ಸ್ಟಫ್ ಆನ್ ಯುವರ್ ಓನ್. ಇನ್ನೊಂದು ಕಡೆ ವಿ ಆರ್ ಟೆಲಿಂಗ್ ದ ಚೈಲ್ಡ್ ನೀನು ಇನ್ನೂ ಬೆಳೆದಿಲ್ಲ, ನಿಂಗೇನೂ ಗೊತ್ತಾಗಲ್ಲ, ನಾನು ಹೇಳ್ತೀನಿ ಹೇಳ್ಕೊಡು. ದ ಚೈಲ್ಡ್ ವಿಲ್ ಆಟೋಮೆಟಿಕ್ಲಿ ಗೆಟ್ ಕನ್ಫ್ಯೂಸ್ಡ್. ಏನು ಮಾಡಬೇಕು ನಾನು, ನನ್ನ ನಿರ್ಧಾರ ತೊಗೊಳ್ಳೋ ಕೆಪಾಸಿಟಿ ನನಗಿದೆಯಾ, ಅಥವಾ ಪ್ರತಿಯೊಂದಕ್ಕೂ ನನ್ನ ಅಪ್ಪ ಅಮ್ಮನ ಹಿಂದೆನೇ ಹೋಗಬೇಕಾ, ವಾಟ್ ಶುಡ್ ಐ ಡೂ ಅನ್ನೋ ಡೌಟ್ ಬರುತ್ತೆ. ಸೊ ಈವನ್ ಬಿಫೋರ್ ವಿ ಸ್ಟಾರ್ಟ್ ಟೆಲಿಂಗ್ ದ ಚೈಲ್ಡ್ ವಿ ನೀಡ್ ಕ್ಲಾರಿಟಿ. ನಾನು ಯಾವುದರಲ್ಲಿ ಇಂಟರ್ಫಿಯರ್ ಆಗಬೇಕು, ಯಾವುದರಲ್ಲಿ ಇಂಟರ್ಫಿಯರ್ ಆಗಬಾರ್ದು, ಯಾವ ವಿಷಯದಲ್ಲಿ ನಾನು ಮಗು ಜೊತೆ ಯಾವ ಥರ ಇರಬೇಕು, ಅದು ಅರ್ಥ ಆದಮೇಲೆ ನೆಕ್ಸ್ಟ್ ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಸ್, ಟೀನೇಜರ್ಸಲ್ಲಿ ಏನಾಗುತ್ತೆ ಅಂತಂದರೆ ಆಫ್ಕೋರ್ಸ್ ಹಾರ್ಮೋನಲ್ ಚೇಂಜಸ್ ಇರುತ್ತೆ, ಫಿಸಿಕಲ್ ಚೇಂಜಸ್ ಇರುತ್ತೆ, ಆ ರಿಬೆಲಿಯಸ್ ಆ್ಯಟಿಟ್ಯೂಡ್ ಇರುತ್ತೆ. ರಿಬೆಲಿಯಸ್ ಆ್ಯಟಿಟ್ಯೂಡ್ ಓನ್ಲಿ ಬಿಕಾಸ್ ಐ ವಾಂಟ್ ಟು ಮೇಕ್ ಮೈ ಸೆಲ್ಫ್ ಫೆಲ್ಟ್ ಹರ್ಡ್. ನಂದೂ ಒಂದು ಧ್ವನಿ ಇದೆ, ನನಗೂ ಒಂದು ವ್ಯಕ್ತಿತ್ವ ಇದೆ, ಅದನ್ನು ಎಸ್ಟ್ಯಾಬ್ಲಿಷ್ ಮಾಡ್ಕೊಳ್ಳೋದ್ರಲ್ಲಿ ಆ ಮಕ್ಕಳು ಹೊರಟಿರ್ತಾರೆ. ಸೊ ಅವ್ರ ಹತ್ರ ಮಾತಾಡೋದಕ್ಕೆ ಕೂತ್ಕೊಂಡಾಗ ಅವ್ರು ಏನೋ ಹೇಳೋಕ್ಕೆ ಹೊರಟಿರ್ತಾರೆ. ವಾಟ್ ವಿ ವಾಂಟ್ ಟು ಮೇಕ್ ಶ್ಯೂರ್ ಇಸ್, ಆರ್ ವಿ ಈವನ್ ಹಿಯರಿಂಗ್ ದ ಚೈಲ್ಡ್ ಔಟ್? ಅದು ಏನು ಹೇಳ್ತಾ ಇದ್ದೇನೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಕೇಳಿಸ್ಕೊತಾ ಇದ್ದೀನಾ, ಅಥವಾ ನನ್ನ ಪಾಯಿಂಟನ್ನು ಪ್ರೂವ್ ಮಾಡೋಕ್ಕೋಸ್ಕರ ಆ ಮಗು ಏನು ಹೇಳ್ತಾ ಇದೆ ಅಂತ ಕೇಳಿಸ್ಕೊತಾ ಇದ್ದೀನಾ? ಸೊ ಅದು ಏನೋ ಕತೆ ಹೇಳಕ್ಕೆ ಬರುತ್ತೆ. ಅವ ನೋಡು ಇವತ್ತು ಗೇ ಆ್ಯಂಡ್ ಲೆಸ್ಬಿಯನ್ಸ್ ಆ್ಯಂಡ್ ಅವ್ರ ಬಗ್ಗೆ ಎಲ್ಲ ಮಾತಾಡ್ತಾಯಿದ್ರು ಕಾಲೇಜ್ನಲ್ಲಿ, ನಂಗೆ ಅದು ಏನು ಅಂತ ಗೊತ್ತಿಲ್ಲ, ಸಡನ್ನಾಗಿ ಡೌಟ್ ಬಂತು ಅಂದ ತಕ್ಷಣ ಅದ್ರ ಬಗ್ಗೆ ಎಲ್ಲ ನೀನು ಯಾಕೆ ಮಾತಾಡ್ತೀಯಾ, ನೀನು ಅಂಥ ಗ್ರೂಪ್ ಜೊತೆ ಸೇರ್ಕೋಬೇಡ, ಅಂಥವ್ರ ಜೊತೆ ಇರಬೇಡ, ನೀನು ದೂರ ಇದ್ದುಬಿಡು. ವಿ ಆರ್ ನಾಟ್ ಇವನ್ ಟ್ರೈಂಗ್ ಟು ಫಿಗರ್ ಔಟ್ ವಾಟ್ ಇಸ್ ದ ಚೈಲ್ಡ್ ಟ್ರೈಂಗ್ ಟು ಸೇ. ಅದಕ್ಕೆ ಡೌಟ್ ಇದೆಯಾ, ಸೆಕ್ಷುಯಾಲಿಟಿ ಬಗ್ಗೆ ಡೌಟ್ ಇದೆಯಾ, ಅಥವಾ ಇದೇನೋ ಹೊಸ ಟಾಪಿಕ್ ಅನ್ನೋ ಕ್ಯೂರಿಯಾಸಿಟಿ ಬಂದಿದೆಯಾ, ಯಾವ ಕಾರಣಕ್ಕೋಸ್ಕರ ಈ ವಿಷಯದ ಬಗ್ಗೆ ಆ ಮಗು ಮಾತಾಡ್ತಾ ಇದೆ, ವಾಟ್ ಇಸ್ ದ ಪಾಯಿಂಟ್ ದಟ್ ದ ಚೈಲ್ಡ್ ಇಸ್ ಟ್ರೈಂಗ್ ಟು ಮೇಕ್. ಅದನ್ನು ಅರ್ಥ ಮಾಡ್ಕೊಂಡು ಕೂತ್ಕೊಂಡು ಕೇಳಿಸ್ಕೊಂಡಾಗ ದ ಚೈಲ್ಡ್ ವಿಲ್ ಆಲ್ಸೋ ಓಪನ್ ಅಪ್. ಇನ್ನೂ ಮಾತಾಡೋದಕ್ಕೆ ಮುಂಚೆನೇ ಇದು ಕೆಟ್ಟದು ಇದು ಒಳ್ಳೆಯದು, ನೀನು ಅಂಥ ವಿಷಯಕ್ಕೆ ಹೋಗಬೇಡ ಅಂತಂದರೆ ಮಗು ಮನಸ್ಸಿನಲ್ಲಿ ಪ್ರಶ್ನೆ ಉಳಿಯೋದಂತೂ ಉಳಿಯುತ್ತೆ. ಪ್ರಶ್ನೆಗೆ ಉತ್ತರ ನಮ್ಮ ಕಡೆಯಿಂದ ಸಿಗಲಿಲ್ಲ ಅಂತಂದರೆ ಬೇರೆ ಕಡೆ ಉತ್ತರಗಳನ್ನು ಕಂಡುಕೊಳ್ಳೋಕ್ಕೆ ಹೋಗ್ತಾರೆ. ಹಾದಿ ತಪ್ಪೋದಲ್ಲಿ. ಸೊ ಈವನ್ ಎಸ್ಪೆಷಲಿ ಇವಾಗಿನ ಟೆಕ್ನಾಲಜಿ ಕಾಲದಲ್ಲಿ ಎವ್ರಿಥಿಂಗ್ ಈಸ್ ಅವೈಲಬಲ್ ಆನ್ ದಿ ಇಂಟರ್ನೆಟ್ ಅಂದಾಗ ದ ಫಸ್ಟ್ ಥಿಂಗ್ ದಟ್ ದೇ ನೀಡ್ ಟು ಡೂ ಇಸ್ ಇನ್ಕಾಗ್ನೇಟೋ ಟ್ಯಾಬ್ ಓಪನ್ ಮಾಡ್ತಾರೆ. ಅಪ್ಪ ಅಮ್ಮಂದ್ರಿಗೆ ಗೊತ್ತಿದ್ದಂಗೆ ಗೂಗಲ್ ಹಿಸ್ಟ್ರಿನಲ್ಲಿ ಏನು ಬೇಕಾದರೂ ಚೆಕ್ ಮಾಡ್ಕೊಂಡಿರ್ತಾರೆ. ಅದಕ್ಕಿಂತ ಮುಂಚೆ ನನ್ನ ಹತ್ರನೇ ಬಂದು ಮಗು ಓಪನ್ ಆಗಿ ಮಾತಾಡ್ಕೊಳ್ಳುತ್ತೆ ಅಂದರೆ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಎನಿ ಟಾಪಿಕ್ ಅಂಡರ್ ದ ಸನ್ ಈಸ್ ಓಕೆ ಟು ಟಾಕ್ ಅಬೌಟ್. ಅಡಿಕ್ಷನ್ ಆಗಿರಲಿ, ಪೋರ್ನೋಗ್ರಫಿ ಆಗಿರಲಿ, ಸೆಕ್ಷುಯಾಲಿಟಿ ಆಗಿರಲಿ, ಫ್ರೆಂಡ್ಶಿಪ್ ಆಗಿರಲಿ, ಸ್ಟಡೀಸ್ ಆಗಿರಲಿ, ನನ್ನ ಐಡೆಂಟಿಟಿ ನಾನು ಫಾರ್ಮ್ ಮಾಡ್ಕೊಳ್ಳೋದು ಹೇಗೆ ಆಗಿರಲಿ, ಇಂಜಿನಿಯರಿಂಗೇ ಮೆಡಿಕಲೇ ತೊಗೋಬೇಕಾ, ಬೇರೆ ಯಾವುದಾದ್ರೂ ಇದೆಯಾ ಫೀಲ್ಡು, ಯಾವುದೇ ಫೀಲ್ಡ್ ತೊಗೊಂಡ್ರೂ ನಾನು ಸರ್ವೈವ್ ಆಗ್ಬೋದಾ, ಎನಿ ಟಾಪಿಕ್ ದಟ್ ದ ಚೈಲ್ಡ್ ವಾಂಟ್ಸ್ ಟು ಟಾಕ್ ಅಬೌಟ್, ಹಿ ಆರ್ ಶಿ ಶುಡ್ ಫೀಲ್ ಸೇಫ್ ಎನಫ್ ಟು ವಾಕ್ ಅಪ್ ಟು ದ ಪೇರೆಂಟ್ಸ್ ಆ್ಯಂಡ್ ಡಿಸ್ಕಸ್ ದಟ್. Next, the other thing we need to keep in mind is separate the child from their behavior. It's not a package deal. ಆ ಮಗು ಮನೆಗೆ ಬಂತು, 8 ಗಂಟೆಗೆ ಬಂದಿದೆ ಮನೆಗೆ, ಯಾಕೋ ಎಷ್ಟು ಲೇಟಾಗಿ ಬಂದೆ, ಇರ್ರೆಸ್ಪಾನ್ಸಿಬಲ್ ಫೆಲೋ ನೀನು, ಒಂದು ದಿನವೂ ಒಂದು ಹೇಳಿದ್ದೂ ನೀನು ಸರಿಗೆ ಮಾಡೋದಿಲ್ಲ, ದಿನ ಬೆಳಗಾದರೆ ಲೇಟಾಗಿ ಬರ್ತೀಯ, ಓದು ಅಂತಂದರೆ ಸರಿಯಾಗಿ ಓದಲ್ಲ, ಮಾಡಿರೋದು ಒಂದೇ ತಪ್ಪು, ಮನೆಗೆ ಲೇಟಾಗಿ ಬಂದಿರೋದು. ಆ ಒಂದು ಬಿಹೇವಿಯರನ್ನು ಅಡ್ರೆಸ್ ಮಾಡೋದು ಬಿಟ್ಟು 100 ಅದರ್ ಬಿಹೇವಿಯರ್ ಅಂತಂದಾಗ ವಿ ಆರ್ ಪರ್ಮನೆಂಟ್ಲಿ ಕ್ರಿಯೇಟಿಂಗ್ ಅ ಲೇಬಲ್ ದಟ್ ದಿಸ್ ಚೈಲ್ಡ್ ಇಸ್ ಬ್ಯಾಡ್. ನೀನು ಏನು ಮಾಡಿದ್ರೂ ತಪ್ಪು ಇಲ್ಲ. ಬೆಳಗ್ಗೆ ಅವ್ನು ಮನೆಯಲ್ಲಿ ಸಹಾಯ ಮಾಡಿರ್ತಾನೆ, ಇನ್ನೆಲ್ಲೋ ನನಗೆ ಹುಷಾರಿಲ್ಲದೆ ಇದ್ದಾಗ ಅಮ್ಮ ನಿಂಗೆ ಏನಾದರೂ ಬೇಕಾ ಅಂತ ಬಂದು ಕೇಳಿರ್ತಾನೆ, ಅಷ್ಟೆಲ್ಲ ಮಾಡಿರೋದನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೀನು 8 ಗಂಟೆಗೆ ಬಂದ್ಯಾ, ನೀನು ಸರಿಗಿಲ್ಲ. ಒಂದು ತಪ್ಪು ಮಾಡಿದ ತಕ್ಷಣ ದ ಕಿಡ್ ಇಸ್ ರಾಂಗ್, ದ ಚೈಲ್ಡ್ ಇಸ್ ರಾಂಗ್ ಅಂತ ಲೇಬಲ್ ಮಾಡಿದ್ರೆ ದ ಚೈಲ್ಡ್ ವಿಲ್ ಆಟೋಮೆಟಿಕ್ಲಿ ಲೂಸ್ ಕಾನ್ಫಿಡೆನ್ಸ್ ಇನ್ಸೆ ನಾನು ಯಾರು, ನಾನು ಏನು ಮಾಡಿದ್ರೂ ತಪ್ಪೆ, ಹೆಂಗಿದ್ರೂ ತಪ್ಪೆ, ಹೀಗಿದ್ಮೇಲೆ ನಾನು ಯಾಕೆ ಇರಬೇಕು, ಸುಸೈಡಾಲಿಟಿ ಆಗಲಿ, ಡಿಪ್ರೆಸಿವ್ ಥಾಟ್ಸ್ ಆಗಲಿ ಅಂಥ ಟೈಮಲ್ಲಿ ಬರೋಕ್ಕೆ ಶುರುವಾಗುತ್ತೆ. ನಾನು ಮಾಡಿದ್ದೆಲ್ಲ ತಪ್ಪು ಅಂತಂದಾಗ ವಾಟ್ ಈಸ್ ದ ಪರ್ಪಸ್ ಟು ಈವನ್ ಲಿವ್? ಸೊ ಆ ಒಂದು ಬಿಹೇವಿಯರ್ ಇಸ್ ಪ್ರಾಬ್ಲಮ್ಯಾಟಿಕ್ ಅಂತಂದರೆ ವಿ ಜಸ್ಟ್ ವಾಂಟ್ ಟು ಅಡ್ರೆಸ್ ದಟ್ ಒನ್ ಬಿಹೇವಿಯರ್ ಇನ್ಸ್ಟೆಡ್ ಆಫ್ ಅಡ್ರೆಸ್ಸಿಂಗ್ ದ ಚೈಲ್ಡ್ ಆಸ್ ಅ ಹೋಲ್. ಓಕೆ, ಫೈನಲ್ ಆಗಿ as parents it is important that we give them their freedom, and it is important for the kids to understand that they need to be trusted with the freedom that we give them. Honesty
ಈಸ್ ಇಂಪಾರ್ಟೆಂಟ್ ಇನ್ ಎ ರಿಲೇಷನ್ಶಿಪ್. ಸೊ ಆ ಮಗು ಆಚೆ ಹೋಗ್ತಾ ಇದೆ ಅಂತಂದರೆ ಬಂದುಬಿಟ್ಟು ಹೇಳಿದ್ರೆ ಅವ ನೋಡು ಈ ಥರ ಎಲ್ಲರೂ ಮಾಸ್ ಬಂಕ್ ಮಾಡಿಬಿಟ್ಟು ಪಿಕ್ಚರಿಗೆ ಹೋಗ್ತಾ ಇದ್ದಾರೆ. ಒಂದು ಕ್ಷಣ ಆ ಮಗು ಶೂಸ್ನಲ್ಲಿ ನಾವು ನಿಂತು ನೋಡೋಣ, ಇಡೀ ಕ್ಲಾಸ್ ಮಾಸ್ ಬಂಕ್ ಮಾಡಿ ಹೋಗ್ತಾ ಇದೆ ಅಂತಂದರೆ ನೀನು ಒಳ್ಳೆ ಹುಡುಗ, ನೀನು ಅಂಥ ಕೆಲಸ ಎಲ್ಲ ಮಾಡೋಕ್ಕೆ ಹೋಗ್ಬೇಡ, ನೀನು ಮಾತ್ರ ಕೂತ್ಕೊಂಡು ಪಾಠ ಕೇಳಿಸ್ಕೊ. ಸರಿ, ನಮಗೆ ಹೇಳೋದು ಸುಲಭ. ನಾವು ನಾಳೆ ಆಫೀಸಿಗೆ ಹೋದಾಗ 50 ಜನ ಕಲೀಗ್ಸ್ ಇದ್ದಾಗ ಯಾರೂ ನಮ್ಮ ಜೊತೆ ಮಾತಾಡ್ತಾ ಇಲ್ಲ, ನಾನು ಒಬ್ಬಳೇ ಕ್ಯಾಬಿನಲ್ಲಿ ಕೂತ್ಕೊಂಡು ಕೆಲಸ ಮಾಡಬೇಕು ಅಂದರೆ ನಮ್ಮ ಕೈಲಾಗುತ್ತಾ ಅದನ್ನು ಮಾಡೋಕ್ಕೆ? ಎಷ್ಟೋ ಸತಿ ವಿ ಗಿವನ್ ಟು ಪಿಯರ್ ಪ್ರೆಷರ್. ಎಲ್ಲರೂ ಮಾಡ್ತಾಯಿದ್ದಾರೆ, ನಾನು ಮಾಡ್ತೀನಿ. ಆ ಮಗು ಎಟ್ ದಿ ಎಂಡ್ ಆಫ್ ದ ಡೇ ಪಾಠ ಕಲಿಯೋದು ಒಂದೇ ಅಲ್ಲ, ಇಟ್ ಹ್ಯಾಸ್ ಟು ಲರ್ನ್ ಹೌ ಟು ಮಿಂಗಲ್ ವಿತ್ ಪೀಪಲ್, ಹೌ ಟು ಬಿ ಪಾರ್ಟ್ ಆಫ್ ಸೊಸೈಟಿ, ಹೌ ಟು ಫೀಲ್ ಗುಡ್ ಅಬೌಟ್ ಮೈಸೆಲ್ಫ್. ಪ್ರತಿಯೊಂದು ಕಲಿಯೋದಕ್ಕೋಸ್ಕರ ಕಾಲೇಜಿಗೆ ಹೋಗ್ತಾ ಇರೋದು. ಸೊ 50 ಜನ ಮಾಸ್ ಬಂಕ್ ಮಾಡ್ತಿದ್ದಾರೆ ಅಂತ ನೀನು ಮಾಡಬೇಡ ಅಂತಂದರೆ ವಿ ಆರ್ ಕಾರ್ನರಿಂಗ್ ದ ಚೈಲ್ಡ್ ಆ್ಯಂಡ್ ಶೇಮಿಂಗ್ ದ ಚೈಲ್ಡ್. ಸೊ ಅದನ್ನ ತಪ್ಪು ಮಾಡಿದ್ರೂ ಇಸ್ ಇಟ್ ವಿತಿನ್ ಬೌಂಡ್ರೀಸ್, ಇಸ್ ಇಟ್ ವಿತಿನ್ ಲಿಮಿಟ್ಸ್ ನಮಗೆ ಅರ್ಥ ಆಗಬೇಕು. ಸೊ ಫ್ರೀಡಮ್ ಕೊಡೋಣ. ಆಯಿತು, ಬಂಕ್ ಮಾಡ್ತಾ ಇದೆಯಾ, ಹೇಳ್ಬಿಟ್ಟು ಬಂಕ್ ಮಾಡು. ವಿತಿನ್ ಲಿಮಿಟ್ಸ್ ಇದೆಯಾ, 85% ಆದರೂ ಇದೆಯಾ ನಿಂದು ಅಟೆಂಡೆನ್ಸು, ಅಷ್ಟು ಮ್ಯಾನೇಜ್ ಮಾಡು. ಬಿಯಾಂಡ್ ದಟ್ ನೀನು ಬಂಕ್ ಮಾಡ್ತೀಯಾ ಪರವಾಗಿಲ್ಲ. ಎಲ್ಲಿ ಹೋಗ್ತಾ ಇದೆಯಾ ಹೇಳ್ಬಿಟ್ಟು ಹೋಗು, ಎಷ್ಟು ಟೈಮಿಗೆ ಬರ್ತೀಯಾ ಹೇಳ್ಬಿಟ್ಟು ಹೋಗು. ಬಟ್ ನೀ ಹೋದಾಗ ಏನು ಮಾಡ್ತೀಯಾ, 10 ನಿಮಿಷಕ್ಕೂ ಫೋನ್ ಮಾಡಿಬಿಟ್ಟು ಸೇಫ್ ಆಗಿದೆಯಾ ಅಂತ ಕೇಳೋದು, ಸಾಕಾಯಿತು ಮನೆಗೆ ಬಾ ಅಂತ ಹೇಳೋದು, ಅಲ್ಲಿ ಬಂದುಬಿಟ್ಟು ನಾನು ಪಿಕ್ ಮಾಡ್ತೀನಿ ನಿನ್ನನ್ನು ಅಂತ ಹೇಳೋದು, ನೀನು ಫ್ರೆಂಡ್ಸ್ ಮುಂದೆ ಇಂಟ್ರಡ್ಯೂಸ್ ಮಾಡು ನನ್ನನ್ನು ಅಂತ ಹೇಳೋದು. ಹೆಲಿಕಾಪ್ಟರ್ ಪೇರೆಂಟಿಂಗ್ ಆದಾಗ ಯಾವ ಮಕ್ಕಳೂ ಒಪ್ಕೊಳ್ಳೋದಿಲ್ಲ. ಸೊ ಸೇಫ್ಟಿ ಬೌಂಡ್ರೀಸ್ ಕ್ರಿಯೇಟ್ ಮಾಡ್ತೀನಿ ಅಂದರೆ ಎಷ್ಟೊತ್ತಿಗೆ ಹೋಗ್ತೀಯ, ಎಷ್ಟೊತ್ತಿಗೆ ಬರ್ತೀಯ ಹೇಳ್ಬಿಟ್ಟು ಹೋಗಪ್ಪ, ಎಲ್ಲಿರ್ತೀಯ ಅಂತ ಹೇಳು. ಏನಾದರೂ ಎಮರ್ಜೆನ್ಸಿ ಅಂತಾದರೆ ಇಮಿಡಿಯೇಟ್ ಕಾಲ್ ಮಾಡು. ಬಿ ಅಶ್ಯೂರ್ಡ್ ದಟ್ ಐ ವಿಲ್ ನಾಟ್ ಕಾಲ್ ಯು ಅನ್ಲೆಸ್ ದೇರ್ ಇಸ್ ಎನ್ ಎಮರ್ಜೆನ್ಸಿ. ಸುಮ್ಮನೆ ಹುಚ್ಚುಚ್ಚಂಗೆ ಎಲ್ಲಿದೆಯಾ ಕೇಳೋಕ್ಕೆ ನಾನು ಫೋನ್ ಮಾಡಲ್ಲ. ಸೊ ಎಮರ್ಜೆನ್ಸಿ ಇದೆ ಅಂತ ನಾನು ಕಾಲ್ ಮಾಡಿದ್ರೆ ಪ್ಲೀಸ್ ಪಿಕ್ ಮೈ ಕಾಲ್. ಇಫ್ ವಿ ಕ್ಯಾನ್ ಹ್ಯಾವ್ ಅ ಮೆಚ್ಯೂರ್ ಕಾನ್ವರ್ಸೇಷನ್, ಅಡಲ್ಟ್ಸ್ ಹತ್ರ ಹೆಂಗೆ ಮಾತಾಡ್ತೀವೋ ಅದೇ ಥರನೇ ಯಂಗ್ ಅಡಲ್ಟ್ಸೂ, ಅದೇ ಥರನೇ ಟೀನೇಜರ್ಸೂ ಅಂತ ಅರ್ಥ ಮಾಡಿಕೊಂಡು ದೊಡ್ಡವ್ರ ಥರನೇ ಅವ್ರ ಜೊತೆ ಮಾತಾಡೋದನ್ನು ಕಲಿತ್ರೆ ಆಟೋಮ್ಯಾಟಿಕ್ಲಿ ದೇ ವಿಲ್ ಸ್ಟಾರ್ಟ್ ರೆಸ್ಪಾಂಡಿಂಗ್ ಟು ಅಸ್. ದ ನೆಕ್ಸ್ಟ್ ಥಿಂಗ್ ಇಸ್, as parents, more than the children, we have to learn to accept failure at an early age. ಮಗು ಎಲ್ಲದರಲ್ಲೂ ಗೆಲ್ಲಬೇಕು, ಸ್ಪೋರ್ಟ್ಸಲ್ಲೂ ಇರಬೇಕು, ಆರ್ಟ್ಸಲ್ಲೂ ಇರಬೇಕು, ಅಕಾಡೆಮಿಕ್ಸ್ನಲ್ಲೂ ಇರಬೇಕು. ಎಕ್ಸ್ಟ್ರಾ ಕರಿಕ್ಯುಲರಿಗೆ ನೀನು ಯಾಕೆ ಹೋಗಿಲ್ಲ, ಅಥವಾ ನಿಂದು ತುಂಬ ಎಕ್ಸ್ಟ್ರಾ ಕರಿಕ್ಯುಲರ್ ಆಗೋಯ್ತು, ಮಾರ್ಕ್ಸ್ ಬರ್ತಾಯಿಲ್ಲ ನಿನಗೆ, ಸೊ ನೀನು ನಾಳೆಯಿಂದ ಅದನ್ನೆಲ್ಲ ಬಿಟ್ಬಿಟ್ಟು ಏನಿದ್ರು ಪಾಠ ಕಡೆ ಗಮನ ಕೊಡು. ಆ ಮಗುಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಇಂಟ್ರೆಸ್ಟ್ ಇದ್ದರೆ ಹೋಗಲಿ ಬಿಡಿ, ಇಫ್ ದ್ಯಾಟ್ ಈಸ್ ವಾಟ್ ಹಿ ವಾಂಟ್ಸ್ ಟು ಟೇಕ್ ಅಪ್. ಇದಕ್ಕೆ ಮುಂಚೆ IAS ಆಫೀಸರು IPS ಆಫೀಸರು ಬಂದು ಮಾತಾಡಿದ್ರು ಅಂತ ಹೇಳಿದ್ರಿ. ಎಲ್ಲ IAS ಆಫೀಸರ್ಸೂ PCMBನಲ್ಲಿ 100 ಔಟ್ ಆಫ್ 100 ತೊಗೋತಾ ಇರಲ್ಲ. ಎಷ್ಟೋ ಜನ ಸ್ಪೋರ್ಟ್ಸ್ ಕೋಟಾನಲ್ಲೂ ಒಳಗಡೆ ಸೇರಿಕೊಂಡಿರ್ತಾರೆ. ಸೊ ಆ ಮಗುಗೆ ಬೇರೆ ಒಂದು ಇಂಟ್ರೆಸ್ಟ್ ಇದೆ ಅಂತಂದರೆ, ಅಕಾಡೆಮಿಕ್ಸ್ನಲ್ಲಿ ಕಮ್ಮಿ ಮಾರ್ಕ್ಸ್ ಬರ್ತಾ ಇದೆ ಅಂತಂದರೆ ದಟ್ ಈಸ್ ಓಕೆ. ಅಥವಾ ಎಲ್ಲದರಲ್ಲೂ ಆ ಮಗು ಡಲ್ ಇದೆ ಅಂತಂದರೆ ದಟ್ ಈಸ್ ಓಕೆ. ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ತನ್ನ ದುಡ್ಡನ್ನು ಸಂಪಾದಿಸ್ಕೊಂಡು ಬದುಕೋಕ್ಕೆ ಆ ಮಗುಗೆ ಶಕ್ತಿ ಇದೆಯಾ? ದಟ್ಸ್ ಆಲ್ ವಿ ಆರ್ ಲುಕಿಂಗ್ ಫಾರ್. ವಾಟ್ ಆರ್ ವಿ ಏಮಿಂಗ್ ಫಾರ್? ಆರ್ ವಿ ಟ್ರೈಂಗ್ ಟು ಗಿವ್ ಅ ಹ್ಯಾಪಿ ಚೈಲ್ಡ್ ಟು ದ ಸೊಸೈಟಿ, ಆರ್ ಆರ್ ವಿ ಟ್ರೈಂಗ್ ಟು ಗಿವ್ ಅ ಸಕ್ಸಸ್ಫುಲ್ ಚೈಲ್ಡ್ ಟು ದ ಸೊಸೈಟಿ? ಆ್ಯಂಡ್ ಬಿಲೀವ್ ಮೀ, ಇಫ್ ಹ್ಯಾಪಿನೆಸ್ ಇಸ್ ನಾಟ್ ವಿತ್ ಇನ್ ಯು, ಸಕ್ಸಸ್ ಖಂಡಿತ ಬರೋದಿಲ್ಲ. ಬಿಕಾಸ್ ದೆರ್ ಇಸ್ ನೋ ಎಂಡ್ ಟು ಸಕ್ಸಸ್. ಎಷ್ಟು ಸಿಕ್ಕಿದ್ರೂ ನನಗೆ ಸಾಲದು, ಅದಕ್ಕೆ ಮೇಲೆ ಇನ್ನೂ ಬೇಕು. ಸೊ ಹೌ ಆರ್ ವಿ ಗೋಯಿಂಗ್ ಟು ಡಿಫೈನ್ ವಾಟ್ ಸಕ್ಸಸ್ ಇಸ್? So if we try to send the kids behind success and say you be the best at something, naturally the child is not going to get that. Okay, so the most important part of the presentation, what I wanted to address was, there's something known as understanding needs. Okay, so ಈಗ ಮಗು ಇದ್ದಕ್ಕಿದ್ದಂಗೆ ಕಿರ್ಚ್ತಾ ಇದೆ. ಓಕೆ, ಮನೆಗೆ ಬಂದ, ನಾನು ಏನೋ ಹೇಳಕ್ಕೆ ಹೋದೆ, ಊಟ ಬೇಡ ಅಂತಂದ, ರೂಮ್ಗೆ ಹೋಗ್ಬಿಟ್ಟು ಬಾಗ್ಲು ಹಾಕ್ಕೊಂಬಿಟ್ಟ. ಇನ್ನೇನೋ ಕೇಳಕ್ಕೆ ಹೋದೆ, ರಪ್ ಅಂತ ರಿಮೋಟನೋ ಮೊಬೈಲೇನೋ ತೆಗೆದು ಬಿಸಾಕದ. ಕ್ಲಾಸ್ ಬಂಕ್ ಮಾಡ ಅಂದೆ, ಬಂಕ್ ಮಾಡಿಬಿಟ್ಟು ಹೋದ. ಕುಡಿಬೇಡ, ಕೆಟ್ಟ ಅಭ್ಯಾಸ ಅಂತಂದೆ, ನಾನು ಕುಡಿತೀನಿ, ಏನು ಮಾಡ್ತೀನಿ ಅಂತ ಕಣ್ಣು ಮುಂದೆನೇ ಬಾಟಲ್ ತಂದು ಇಟ್ಕೊಂಡ. ವಾಟ್ ಆರ್ ವಿ ಟ್ರೈಂಗ್ ಟು ಡು? ಬಿಹೇವಿಯರನ್ನು ಸರಿ ಮಾಡಬೇಕಾ, ಅಥವಾ ವೈ ಇಸ್ ಹಿ ಬಿಹೇವಿಂಗ್ ದಟ್ ವೇ ಅನ್ನೋದು ಅರ್ಥ ಮಾಡ್ಕೋಬೇಕಾ? ಸೊ ವಾಟ್ ವಿ ನೀಡ್ ಟು ಡೂ ಆಸ್ ಪೇರೆಂಟ್ಸ್ ಇಸ್ ಅಂಡರ್ಸ್ಟ್ಯಾಂಡ್ ದಟ್ ಪ್ರತಿಯೊಂದು ಕಾರ್ಯದ ಹಿಂದೆನೂ ಯಾವುದೋ ಒಂದು ಉದ್ದೇಶ ಇರುತ್ತೆ. ಸೊ ನಾವು ಚೇಂಜ್ ಮಾಡ್ತೀವಿ ಅಂತಂದರೆ ಕಾರ್ಯನ ಚೇಂಜ್ ಮಾಡೋದಲ್ಲ, ಉದ್ದೇಶನ ಚೇಂಜ್ ಮಾಡಬೇಕು. ನೀನು ಕುಡಿತಾ ಇದೆಯಾ ಸರಿ, ಅಥವಾ ನೀನು ಕ್ಲಾಸ್ ಬಂಕ್ ಮಾಡ್ತಾ ಇದೆಯಾ ಸರಿ, ಮಾಡ್ತಾ ಇರೋದು ಯಾತಕ್ಕೆ? ಎಲ್ಲರೂ ಬಂಕ್ ಮಾಡ್ತಾ ಇದ್ದಾರೆ ಅಂತ ನೀನು ಮಾಡ್ತಾ ಇದೆಯಾ ಅಂದರೆ ವಾಟ್? ಆರ್ ಯು ಸೀಕಿಂಗ್ ಅಕ್ಸೆಪ್ಟೆನ್ಸ್ ಇನ್ ಯುವರ್ ಪಿಯರ್ ಗ್ರೂಪ್? ಅಥವಾ ಇಷ್ಟು ದಿನ ನಮ್ಮ ಅಪ್ಪ ಅಮ್ಮ ನನ್ನ ಎಷ್ಟು ಸ್ಟ್ರಿಕ್ಟ್ ಆಗಿದ್ರು ಅಂದರೆ ಏನು ಕೆಲಸನೂ ಮಾಡೋಕ್ಕೆ ಬಿಡಲಿಲ್ಲ, ಸೊ ಇನ್ಮೇಲಾದರೂ ನನ್ನ ಕಾಲ ಮೇಲೆ ನಾನು ಏನು ಬೇಕಾದರೂ ಮಾಡ್ಕೋತೀನಿ ಅಂತ ನಮ್ಮ ಅಪ್ಪ ಅಮ್ಮಂಗೆ ವಿರುದ್ಧವಾಗಿ ನಿಲ್ಲಕ್ಕೋಸ್ಕರ ಮಾಡ್ತಾ ಇದ್ದೀನಾ? ಅಥವಾ ನನಗೆ ಇಂಡಿಪೆಂಡೆನ್ಸ್ ಬೇಕು ಅಂತ ಮಾಡ್ತಾ ಇದ್ದೀನಾ? ಅಥವಾ ಐ ಆಮ್ ಕ್ಯೂರಿಯಸ್ ಅಬೌಟ್ ದಿಸ್, ಐ ಜಸ್ಟ್ ವಾಂಟ್ ಟು ಸಿ ವಾಟ್ ಹ್ಯಾಪನ್ಸ್, ಕಾನ್ಸಿಕ್ವೆನ್ಸಸ್ ಏನು ಅಂತ ನಾನೇ ಅರ್ಥ ಮಾಡ್ಕೋಬೇಕು. ಸೊ ಒಂದೇ ಆ್ಯಕ್ಷನ್ನು ಮಾಡಿರೋದು ಮಾಸ್ ಬಂಕು ಅಥವಾ ಕುಡ್ದಿರೋದು, ಬಟ್ ಅದ್ರ ಹಿಂದೆ ಇರೋ ಉದ್ದೇಶ 1000 ಆಗಿರುತ್ತೆ. So if we can learn to sit down with the child and figure out what is the need behind, what is the motive behind a particular act,
ಆ ಮೋಟಿವನ್ನು ಬದಲಾಯಿಸ್ತಾ ಹೋದರೆ, ಆ ಮಗುಗೆ ನೀನು ನಾಳೆಯಿಂದ ಕ್ಲಾಸ್ ಬಂಕ್ ಮಾಡಬೇಡ, ನೀನು ನಾಳೆಯಿಂದ ಕುಡಿಬೇಡ ಅಂತ ಹೇಳೋದು ಬಿಟ್ಟು, ಯಾಕೆ ಪುಟ್ಟ ನೀನು ಕುಡಿಬೇಕು ಅಂತ ಅನ್ನಿಸ್ತಾ ಇದೆ, ಜೀವನದಲ್ಲಿ ಸಂತೋಷ ಇಲ್ವಾ ನಿನಗೆ? ಅಥವಾ ಸೋಷಿಯಲ್ ಗ್ರೂಪಲ್ಲಿ ಅಕ್ಸೆಪ್ಟ್ ಆಗಬೇಕು ಅಂದರೆ ಕುಡಿದ್ರೆ ಮಾತ್ರ ಸೋಷಿಯಲ್ ಗ್ರೂಪಲ್ಲಿ ಅಕ್ಸೆಪ್ಟ್ ಆಗೋಕ್ಕೆ ಸಾಧ್ಯನಾ? ಬೇರೆ ಯಾವುದು ಆಲ್ಟರ್ನೇಟಿವ್ ಇಲ್ವಾ? ಮಾತು ಮೂಲಕ ಆಗಲಿ ಇನ್ಯಾವುದ್ರ ಮೂಲಕ ಆಗಲಿ ಮಾಡೋಕ್ಕಾಗಲ್ವಾ? ಸೊ ವಿ ಕ್ಯಾನ್ ಆಲ್ವೇಸ್ ಟೆಲ್ ದೆಮ್, I know that you are behaving this way and I know that it is wrong, but I don't understand why you are doing it. So why don't we sit and talk about it? And I'm sure there is a better alternative, there is a better way in which we can deal with the same problem. Why don't we brainstorm together and try to solve the problem together? Why don't we try and come up with techniques that might help you deal with the situation better? ಸೊ ಹೀಗೆ ನೀಡ್ಸನ್ನು ಅರ್ಥ ಮಾಡ್ಕೊಂಡಾಗ, ಮೋರ್ ದ್ಯಾನ್ ದ ಬಿಹೇವಿಯರ್, ಇಟ್ಸ್ ಈಸಿಯರ್ ಟು ಚೇಂಜ್ ದ ಬಿಹೇವಿಯರ್ ಆ್ಯಂಡ್ ಇಟ್ಸ್ ಈಸಿಯರ್ ಟು ಮೇಕ್ ದ ಚಿಲ್ಡ್ರನ್ ಟ್ರಸ್ಟ್ ಅಸ್. ಓಕೆ, ಸೊ ಫೈನಲ್ ಆಗಿ ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಂತಂದರೆ, ಎಷ್ಟೋ ಸತಿ ಮಕ್ಕಳು ನಮ್ಮ ಜೊತೆ ರಿಬೆಲ್ ಮಾಡ್ತಾರೆ. ಹೋಗಮ್ಮ ನೀನು ಸರಿಗಿಲ್ಲ, ನೀನು ಯಾವಾಗಲೂ ಬರೀ ಬುದ್ಧಿವಾದನೇ ಹೇಳ್ತಾ ಇರ್ತೀಯ, ಐ ಡೋಂಟ್ ಲೈಕ್ ದ ವೇ ಯು ಕುಕ್, ಹೀಗೆಲ್ಲ ಮಾತಾಡಿದಾಗ ವಿ ಆಲ್ಸೋ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಚೈಲ್ಡ್ ಇಸ್ ಆಲ್ಸೋ ಪಾಯಿಂಟಿಂಗ್ ಎಟ್ ಜಸ್ಟ್ ಒನ್ ಬಿಹೇವಿಯರ್. ದ ಚೈಲ್ಡ್ ಇಸ್ ನಾಟ್ ಸೇಯಿಂಗ್ ದಟ್ ಯು ಆರ್ ಅ ಬ್ಯಾಡ್ ಪೇರೆಂಟ್. ಇಟ್ ವರ್ಕ್ಸ್ ದ ಸೇಮ್ ವೇ. ಐ ಜಸ್ಟ್ ಸೆಡ್ ದಟ್ ಆ ಮಗುಗೆ ಏನಾದರೂ ಒಂದು ಬ್ಯಾಡ್ ಬಿಹೇವಿಯರ್ ಇದ್ದರೆ ಬಿಹೇವಿಯರ್ನ ಚೇಂಜ್ ಮಾಡೋಣ, ಇಡೀ ವ್ಯಕ್ತಿತ್ವನ ಖಂಡಿಸೋದು ಬೇಡ ಅಂತ. ಅದೇ ಥರನೇ ನಮ್ಗೆ ಹೆಂಗೆ ಅನಿಸುತ್ತೆ ಅಂದರೆ, ಆ ಮಗು ಸರಿಗಿಲ್ಲ ಅಂತಂದರೆ, ಆ ಮಗು ಏನೋ ಒಂದು ತಪ್ಪು ಮಾಡ್ತು ಅಂತಂದರೆ ನಮ್ಮ ಕಾನ್ಫಿಡೆನ್ಸ್ ಕುಗ್ಗೋಗುತ್ತೆ. ತಂದೆ ತಾಯಿಯಾಗಿ ನಾನು ಸರಿಗಿಲ್ವಾ, ನಾನೇನಾದರೂ ತಪ್ಪು ಮಾಡ್ತಾ ಇದ್ದೀನಾ, ಹ್ಯಾವ್ ಐ ನಾಟ್ ಡನ್ ಇಟ್ ರೈಟ್, ಶುಡ್ ಐ ಡೂ ಮೋರ್, ಇನ್ನೂ ಜಾಸ್ತಿ ಡಿಸಿಪ್ಲಿನ್ ಮಾಡಬೇಕಾ? ಇಲ್ಲ, ಫಾರ್ ಆಲ್ ಯು ನೋ ಆ ಮಗುಗೆ ಅವತ್ತು ಹಂಗೆ ಮಾಡಬೇಕು ಅಂತ ಅನ್ನಿಸ್ತು, ಇಟ್ ಮಸ್ಟ್ ಹ್ಯಾವ್ ಜಸ್ಟ್ ಬೀನ್ ಅನ್ ಇಂಪಲ್ಸಿವ್ ಆ್ಯಕ್ಟ್ ಅಷ್ಟೇ. Even without understanding why the child is behaving like that, now the problem, instead of becoming the child, becomes us. ನಾನು ಸರಿಗಿಲ್ಲ, ನಾನೇ ಏನೋ ಪ್ರಾಬ್ಲಮ್ ಮಾಡಿಬಿಟ್ಟಿದ್ದೀನಿ, ನನ್ನನ್ನು ನಾನು ತಿದ್ಕೋಬೇಕು. ಅಕ್ಕ ತಂಗಿಗೆ ಫೋನ್ ಮಾಡು, ಹಿಂಗೆ ಆಗೋಯ್ತು ಮನೆಯಲ್ಲಿ, ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ನನಗೆ, ನಾನೇ ಸರಿಗಿಲ್ವೋ ಏನೋ. ಆ ಮಗುಗೆ ಏನು ಅನ್ನಿಸ್ತಿದೆ, 4 ಗೋಡೆ ಮಧ್ಯದಲ್ಲಿ ಇರಬೇಕಾಗಿದ್ದ ಪ್ರಾಬ್ಲಮ್ಮು ಪ್ರಪಂಚಕ್ಕೆ ಪೂರ್ತಿ ಹೋಗ್ತಾ ಇದೆ ಇವಾಗ. ದೊಡ್ಡಪ್ಪ ಬಂದು ಬುದ್ಧಿ ಹೇಳೋ ಥರ ಆಯಿತು, ಚಿಕ್ಕಪ್ಪ ಬಂದು ನೀನು ಸರಿಗಿಲ್ಲ ಅಂತ ಹೇಳೋ ಥರ ಆಯಿತು. ಐ ಆಮ್ ನಾಟ್ ಸೇಫ್ ಟು ಓಪನ್ ಅಪ್ ಎಟ್ ಹೋಮ್. ನಾನು ಹೇಳಿದ್ರೆ ಎಲ್ಲ ಇಡೀ ಮನೆ ಮಂದಿ ಪೂರ್ತಿ ಜಾಯಿನ್ ಆಗ್ತಾ ಇದೆ. ಅನ್ಸಿದ್ದು ಯಾಕದು? ಬಿಕಾಸ್ ಐ ಫೆಲ್ಟ್ ದಟ್ ಐ ಆಮ್ ನಾಟ್ ಎ ಗುಡ್ ಪೇರೆಂಟ್ ಇನ್ ದ ಫಸ್ಟ್ ಪ್ಲೇಸ್. ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ಯಾವುದಾದ್ರೂ ಒಂದು ಬಿಹೇವಿಯರ್ ಇದ್ದರೆ ಬಿಹೇವಿಯರ್ ಮಾತ್ರ ಪ್ರಾಬ್ಲಮ್ ಆಗಿರುತ್ತೆ, ಮಗು ಪೂರ್ತಿ ಪ್ರಾಬ್ಲಮ್ ಅಲ್ಲ. ಸೊ ಫೈನಲ್ ಟೇಕ್ ಅವೇ ಫ್ರಮ್ ಟುಡೇಸ್ ಪ್ರೆಸೆಂಟೇಷನ್, ವಾಟ್ ಐ ವಾಂಟ್ ಟು ಹೈಲೈಟ್ ಇಸ್, when we are parenting, when we are trying to build an emotional bond with the child, the one thing that we need to focus on is, am I parenting out of love, am I parenting out of fear? ಆ ಮಗು ಮೇಲೆ ಪ್ರೀತಿ ಇರೋದ್ರಿಂದ ನಾನು ಅದನ್ನು ಹೀಗೆಲ್ಲ ಖಂಡಿಸ್ತಾ ಇದ್ದೀನಾ, ಅಥವಾ ನನ್ನ ಮೇಲೆ ನನಗೆ ಭಯ ಇರೋದ್ರಿಂದ, ಅಥವಾ ನಾನು ಪೇರೆಂಟ್ ಮಾಡಿರೋ ಸ್ಟೈಲು ಅಥವಾ ಮಗು ಬೆಳೆದಿರೋ ಸ್ಟೈಲ್ನಲ್ಲಿ ಭಯ ಇರೋದ್ರಿಂದ ಆ ಥರ ಮಾಡ್ತಾ ಇದ್ದೀನ? ಆ ಮಗುಗೆ ಇಂಡಿಪೆಂಡೆನ್ಸ್ ಕೊಟ್ಟು ಮಾಡ್ತಾ ಇದ್ದೀನ, ಅಥವಾ ಅದ್ರ ವಿಂಗ್ಸನ್ನು ಕತ್ತರಿಸಿ ಕಂಟ್ರೋಲ್ ಮಾಡೋದಕ್ಕೆ ಪೇರೆಂಟ್ ಮಾಡ್ತಾ ಇದ್ದೀನ? ಆಮ್ ಐ ಏಬಲ್ ಟು ಹ್ಯಾವ್ ಅ professional mature talk with the child, or am I controlling the child? Am I understanding the needs of the child, or am I just imposing myself on the child? Am I being a parent with a healthy distance in between the child and the parent, or am I being a helicopter parent? ಇದಿಷ್ಟು ಪ್ರಶ್ನೆಗಳನ್ನು ಕೇಳಿಕೊಂಡು ಪೇರೆಂಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಯಾವ ತಂದೆ ತಾಯಿ ಮಕ್ಕಳ ರಿಲೇಷನ್ಶಿಪ್ಪು ಹಾಳಾಗಲ್ಲ. ಇಟ್ ಜಸ್ಟ್ ಬಿಕಮ್ಸ್ ಸ್ಟ್ರಾಂಗರ್. And with that safe grounding to work on, I'm sure they will reach greater heights. So thank you for this opportunity.